ನನ್ನ ಸ್ವಂತ ಮನೆ ಕಟ್ಟಕ್ಕಿಂತ ಮುಂಚೆನೇ ನಾನು ಈ ಆಶ್ರಮ ಮಾಡಿದ್ದೆ. ರಂಗಸ್ಥಳ ಸುತ್ತಮುತ್ತನೇ ಮಾಡಬೇಕನ್ನೋ ಇಂಟೆನ್ಷನ್ ಯಾಕೆ ಬಂತು ಅಂತ ನಿಮಗೆ? ಅದು ನಾನು ಮಾಡಿಲ್ಲ ಅಂತ ಹೇಳ್ತೀನಿ, ರಂಗನಾಥ ಸ್ವಾಮಿನೇ ಕರೆಸ್ಕೊಂಡ ಅಂತ ಹೇಳ್ತೀನಿ. ನಾವು ಹಣ ಇರೋವಂಥವ್ರಿಗೆ ಪ್ರಿಫರೆನ್ಸ್ ಕೊಡೋದಿಲ್ಲ. ನಮಗೇನು ಹಣ ಇರೋರ ಮೇಲೆ ಕೋಪ ದ್ವೇಷ ಏನಿಲ್ಲ. ಒಂದು ದಿನ ನೀವು 3,000 ರೂಪಾಯಿ ಕೊಟ್ಟರೆ ನಮಗೆ ಆ ಒಂದು ದಿನದ ಇಡೀ ದಿನದ ಖರ್ಚನ್ನು ನಿಮ್ಮ ಹೆಸರಿನಲ್ಲಿ ಇರುತ್ತೆ. ಮನೆಯಿಂದ ಹೊರಗೆ ಹಾಕ್ಬಿಟ್ರು, ಗ್ಯಾಂಟಿಗೆ ಬಿಟ್ಟು ಕಾಲಾಗಲ್ಲ. ನಂದು ಏನಿಲ್ಲ ಸಹ, ಏನು ಮಾಡಲಿ, ಯಾರು ಇಲ್ಲ ನನಗೆ, ಅಷ್ಟೇ, ನನಗೆ ಏನಿಲ್ಲ. ಯಾರ ಹತ್ರನೂ ₹1 ನಾವು ಅಮೌಂಟ್ ತಗೊಂಡೆ ಅವ್ರಿಗೆ ಫ್ರೀಯಾಗಿ ಸರ್ವಿಸ್ ಕೊಡಬೇಕನ್ನೋದು ನಮ್ಮ ಸರ್ ಒಂದು ಆಶಯ ಆಗಿದೆ. ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ. ಆತ್ಮೀಯ ವೀಕ್ಷಕರೇ, ಸ್ವಾರಸ್ಯ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಂಗಸ್ಥಳ ಅನ್ನೋಂಥ ಜಾಗಕ್ಕೆ ಬಂದಿದ್ದೀನಿ. ವಿಶೇಷ ಏನಂತಂದರೆ ಇಲ್ಲಿ ಮಾನಸ ಆಶ್ರಮ ಅಂತ ಹೇಳ್ಬಿಟ್ಟು ಹೊಂದಿದೆ. ಮುಖ್ಯವಾಗಿ ಮಾನಸ ಸಮೂಹ ಸಂಸ್ಥೆಗಳ ಒಂದು ಹಾಸ್ಪಿಟಲ್ ಸಂಬಂಧಪಟ್ಟಾಗ ಸಾಕಷ್ಟು ಇಂಟರ್ವ್ಯೂಗಳು ನೀವು ನೋಡಿದ್ದೀರಾ. ಬಟ್ ಹಾಸ್ಪಿಟಲ್ನವರು ಮತ್ತು ಹಾಸ್ಪಿಟಲ್ನ ನಡೆಸ್ತಿರುವಂಥ ಒಂದು ಅಧ್ಯಕ್ಷರು ಮತ್ತು ಅವರ ಒಂದು ಸಮೂಹದಲ್ಲಿ ಒಂದು ಆಶ್ರಮ ಕೂಡ ಇದೆ ಅನ್ನೋ ವಿಚಾರ ಸಾಕಷ್ಟು ಜನಕ್ಕೆ ತಿಳಿದಿಲ್ಲ. ಸೊ ಇದರ ವಿಚಾರವಾಗಿ ನಾನು ನಿಮಗೆ ಇವತ್ತು ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ರಂಗಸ್ಥಳಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರಬೇಕು, ಡಾಕ್ಟರ್ ಮಧುಕರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ವರ್ಷಗಳಿಂದ ಈ ಆಶ್ರಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಮುಖ್ಯವಾಗಿ ಈ ಆಶ್ರಮ ಬಡವರಿಗೆ ಮತ್ತು ಸಮಾಜದಲ್ಲಿ ನಿರ್ಗತಿಕರಂತ ಅನಿಸ್ಕೊಂಡಿದ್ದಾರೆ, ಅವರಿಗೆ ಮುಖ್ಯವಾಗಿ ಆಶ್ರಯ ಆಗಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಆಶ್ರಮವನ್ನು ನಿರ್ಮಿಸಿದ್ದಾರೆ. ಈ ಒಂದು ಆಶ್ರಮದಲ್ಲಿ ಯಾವ್ಯಾವ ರೀತಿಯ ಒಂದು ಸೌಕರ್ಯಗಳನ್ನ ಇಲ್ಲಿನ ಬಂದಿರುವಂಥ ಜನರಿಗೆ ಒದಗಿಸಿದ್ದಾರೆ, ಅದರ ಜೊತೆಗೆ ಈ ಸಮಾಜಮುಖಿ ಕೆಲಸಗಳು ಇನ್ನೇನೆಲ್ಲ ಮಾಡ್ತಿದ್ದಾರೆ ಅಂತ ಒಂದು ಕಂಪ್ಲೀಟ್ ಒಂದು ರಿಪೋರ್ಟ್ ಈ ಮೂಲಕ ನಿಮಗೆ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ವೀಕ್ಷಕರೇ, ಈ ಆಶ್ರಮ ಸಂಬಂಧಪಟ್ಟಂಗೆ ನಮಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೋಸ್ಕರ ನಮ್ಮ ಜೊತೆ ಸ್ವತಃ ಡಾಕ್ಟರ್ ಮಧುಕರ್ ಸರ್ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಸರ್ ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈ ಆಶ್ರಮ ಸುಮಾರು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಅಂತ ತುಂಬ ಜನಕ್ಕೆ ಗೊತ್ತಿದೆ. ಆದರೆ ಯಾವತ್ತು ಈ ಆಶ್ರಮ ಶುರುವಾಯಿತು ಮತ್ತು ಈ ಆಶ್ರಮದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಸರ್? ಈ ಆಶ್ರಮ ಶುರುವಾಗಿ ಸುಮಾರು 11 ವರ್ಷ ಆಯಿತು. ಇದರ ಉದ್ದೇಶ ಮನೆಯಲ್ಲಿ ಯಾರು ಗತಿ ಇಲ್ಲದೆ ಇರೋಂತಹ ಅಥವಾ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲದೆ ಇರೋಂಥ ವೃದ್ಧರಿಗೆ ಒಂದು ಸೂರು, ಒಂದು ನೆಮ್ಮದಿಯ ತಾಣ ಒಂದು ಕೊಡಬೇಕು ಅನ್ನೋದು ನಮ್ಮ ಇದಿತ್ತು. ಈಗಿನ ಕಾಲದಲ್ಲಿ ಮನೆಯಿಂದ ಆಚೆ ಹಾಕೋರ ಸಂಖ್ಯೆ, ಅಪ್ಪ ಅಮ್ಮನ ಆಚೆ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇನ್ನು 10 ವರ್ಷಕ್ಕೆ ನಮ್ಮ ಭಾರತದ ಜೀರಿಯಾಟ್ರಿಕ್ ಪಾಪ್ಯುಲೇಷನ್ ಅಂದರೆ ವೃದ್ಧರ ಸಂಖ್ಯೆ ಅತಿ ಜಾಸ್ತಿ ಆಗುವ ನಿರೀಕ್ಷೆಯಲ್ಲಿ ಇದೆ. ಏಕೆಂದರೆ ಲೇಟೆಸ್ಟ್ ಮೆಡಿಕಲ್ ಏನು ಹೇಳಿ ಡಯಾಗ್ನೋಸ್ಟಿಕ್ಸ್ ಆಗಲಿ, ಟೆಸ್ಟುಗಳಾಗಲಿ, ಸಿಗ್ತಾ ಇರುವಂತಹ ಶುದ್ಧವಾದ ಆಹಾರ, ನೀರು, ಸ್ಯಾನಿಟೇಷನ್, ಇವುಗಳೆಲ್ಲ ಪ್ರಯತ್ನದ ಫಲ ಒಂದು 50 ವರ್ಷದ ಹಿಂದೆ ನಮ್ಮ ಲೈಫ್ ಸ್ಪ್ಯಾನು 50 ಇತ್ತು, ಭಾರತದ ಸರಾಸರಿ ಲೈಫ್ ಸ್ಪ್ಯಾನ್. ಇವಾಗ ಅದು 67-70ಕ್ಕೆ ಬಂದಿದೆ. ಏನಕ್ಕೆ ಅಂದರೆ ಜೀವನದ ಅವಧಿ ವಿಸ್ತಾರ ಆಗ್ತಿದೆ. ಸೊ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಎಷ್ಟೊಂದು ಜನಕ್ಕೆ ಯಾರೂ ಇರೋದಿಲ್ಲ ಅಂಥವ್ರಿಗೆ ನಾವು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಮಾಡ್ಕೊಂಡು. ಸರ್, ಅಂದರೆ ಈಗ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದು ಈ ಒಂದು ವೈದ್ಯ ವೃತ್ತಿಯಲ್ಲಿ ನಿರತರಾಗಿದ್ದೀರಿ, ಸಾಕಷ್ಟು ರೀತಿಯ ಒಂದು ಹೆಸರು ಸ್ಥಾನಮಾನ ಎಲ್ಲ ಈಗ ಆಲ್ರೆಡಿ ಗಳಿಸಿದ್ದೀರಿ. ಸೊ ಇದರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನೀವು ಈ ಥರ ಆಶ್ರಮ ಮಾಡ್ಬೋದು, ಜನರಿಗೆ ಸೇವೆ ಸಲ್ಲಿಸ್ಬೋದು ಅನ್ನೋಂಥ ಇಂಟೆನ್ಷನ್ ಯಾವಾಗಿಂದ ಶುರುವಾಯಿತು? ಇಂಟೆನ್ಷನ್ ಮುಂಚೆಯಿಂದ ಇತ್ತು, ಅಂದರೆ ಅವಾಗೆಲ್ಲ ನಾವು ಮಾಡೋಕ್ಕಾಗತ್ತೋ ಇಲ್ವೋ ಅಂತ ನಮ್ಮ ಬಗ್ಗೆ ನಮಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಅವಲೋಕನ ಮಾಡ್ಕೊಳ್ಳೋಷ್ಟು ಇದಿರಲ್ಲ. ಆವಾಗ ಸಾಧಿಸಬೇಕಾಗಿರೋ ಗುರಿಗಳೇ ಬೇರೆ ಇರುತ್ತೆ. ಅಂದರೆ ಹಣ, ಒಂದು ಡಿಗ್ರಿ, ಮದುವೆ, ಮಕ್ಕಳು, ಕಾರು, ಆ ಥರ ಇರುತ್ತೆ. ಹಾಗಾಗಿ ಅವುಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯ ಇರಲ್ಲ. ನಾನು ದೇವ್ರ ದಯದಿಂದ ನನ್ನ ಪ್ರಾಬಬ್ಲಿ ನನ್ನ 35ನೇ ವಯಸ್ಸಿನಲ್ಲೇ ನಾನು ಈ ಆಶ್ರಮನ ನಾನು ಮಾಡಬೇಕು ಅನ್ನೋ ಕಲ್ಪನೆ ಬಂತು. ಹಾಗಾಗಿ ಅದನ್ನು ಮಾಡಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಅಂದರೆ ಯಾವ ವರ್ಷದಲ್ಲಿ ಈ ಆಶ್ರಮ ಶುರುವಾಯಿತು, ಮತ್ತು ಈ ಆಶ್ರಮ ಇದೇ ಒಂದು ಪ್ಲೇಸಲ್ಲಿ ಮಾಡಬೇಕನ್ನೋ ಇಂಟೆನ್ಷನ್ ಯಾವಾಗಿಂದ ಶುರುವಾಯಿತು ಸರ್? ನಾವು 2008ರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು, ನಮ್ಮ ನರ್ಸಿಂಗ್ ಹೋಮ್ ಶುರು ಮಾಡಿದ್ದು. ಪ್ರಾಥಮಿಕ 3-4 ವರ್ಷ ನಮ್ಮ ಪ್ರಾಕ್ಟೀಸನ್ನು ಸೆಟ್ ಮಾಡೋದಾಗಲಿ, ಊರಿಗೆ ಹೊಸಬರು ನಾವು ಅಡ್ಜಸ್ಟ್ ಆಗೋದಾಗಲಿ ಅದರಲ್ಲೇ ಕಳೀತು. ಸ್ವಲ್ಪ ಸೆಟ್ಲ್ ಅಂತ ಆದಮೇಲೆ ಸ್ವಲ್ಪ ಕೈಗೆ ಒಂದು ಸ್ವಲ್ಪ ರೆಕಗ್ನಿಷನ್ನು, ಸ್ವಲ್ಪ ಹಣ ಕೂಡಿದ್ಮೇಲೆ ಸೊಸೈಟಿಗೆ ಏನಾರು ಮಾಡಬೇಕು ಅನ್ನೋ ಇತ್ತು ಅದು ಮನಸ್ಸಿನಲ್ಲಿ. ಅದು ಸ್ವಲ್ಪ ಪ್ರಬಲ ಆಯಿತು. ನಾವು ನಮ್ಮ ವೈಯಕ್ತಿಕ ಸುಖಗಳನ್ನು ಅರಸೋಕ್ಕಿಂತ ಮುಂಚೆನೇ ಇದನ್ನು ಮಾಡಬೇಕು ಅನ್ನೋ ನನ್ನದೊಂದು ಹಠ ಇತ್ತು. ಹಾಗಾಗಿ ನನ್ನ ಸ್ವಂತ ಮನೆ ಕಟ್ಟೋಕ್ಕಿಂತ ಮುಂಚೆನೇ ನಾನು ಈ ಆಶ್ರಮನ ಮಾಡಿದ್ದೆ. ಈ ಆಶ್ರಮ ಕಟ್ಟುವಾಗ ಚಿಕ್ಕಬಳ್ಳಾಪುರದಲ್ಲಿ ನನ್ನೊಂದು ಸೈಟ್ ಕೂಡ ಇರಲಿಲ್ಲ. ಹೌದೌದು, ಯಾಕೆಂದರೆ ವಯಸ್ಸಾಗ್ತಾ ಬೇರೆ ಗೋಲ್ಸ್ ಬರ್ತಾನೆ ಇರುತ್ತೆ. ಮನುಷ್ಯನ ಕಷ್ಟಗಳು ಮುಗಿಯೋದೇ ಇಲ್ಲ. ಫಸ್ಟು ನಾವು ಓದಬೇಕು ಅಂತೀವಿ, ಆಮೇಲೆ ನಮ್ಮ ಮಕ್ಕಳು ಅಂತೀವಿ, ಅವರು ಓದೋದಾಗತ್ತೆ, ಅವ್ರ ಮದುವೆ ಆಗುತ್ತೆ, ಆಮೇಲೆ ಮೊಮ್ಮಕ್ಕಳನ್ನ ನೋಡ್ಕೊತೀಯ. ಇಷ್ಟೆಲ್ಲ ಮುಗಿಯೋಷ್ಟಲ್ಲಿ ನಮ್ಮ ಆರೋಗ್ಯಗಳು ಹಾಳಾಗಿರುತ್ತೆ. ಇನ್ನು ಸಮಾಜಕ್ಕೆ ಯಾವಾಗ ಟೈಮ್ ಕೊಡ್ತೀಯ? ಸೊ ಸುಮಾರು 2008 ಆ ಸುಮಾರಲ್ಲಿ ಶುರುವಾಯ್ತಾ? 2013ರಲ್ಲಿ. ಓಕೆ. ಅಂದರೆ ಈ ಆಶ್ರಮ ಆಗ ಶುರುವಾಗದಾಗ ಎಷ್ಟು ಜನಸಂಖ್ಯೆಯಿಂದ ಶುರುವಾಯಿತು, ಮತ್ತು ಈಗ ಎಷ್ಟು ಜನಕ್ಕೆ ನಿಂತಿದೆ ಸರ್? ನಾವು ಶುರು ಮಾಡಿದಾಗ ಕೇವಲ ಒಂದು 5 ಜನ ಇದ್ದರು ಅಷ್ಟೇ, 5ರಿಂದ 6 ಜನ. ಈಗ ಸುಮಾರು 30 ವೃದ್ಧ ಜೀವಿಗಳಿಗೆ ಆಶ್ರಯ ಕೊಟ್ಟಿದೆ ನಮ್ಮ ಆಶ್ರಮ. ಸರ್, ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಔಟ್ಸ್ಕರ್ಟಲ್ಲೇ ಮಾಡಬೇಕು, ಮತ್ತು ರಂಗಸ್ಥಳ ಸುತ್ತಮುತ್ತನೇ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾಕೆ ಬಂತು ಅಂತ ನಿಮಗೆ? ಅದು ನಾನು ಮಾಡಿಲ್ಲ ಅಂತ ಹೇಳ್ತೀನಿ, ರಂಗನಾಥ ಸ್ವಾಮಿನೇ ಕರೆಸ್ಕೊಂಡ ಅಂತ ಹೇಳ್ತೀನಿ. ಆದರೆ ನನ್ನ ಉದ್ದೇಶ ಇದ್ದಿದ್ದು ನನ್ನ ಆಸ್ಪತ್ರೆಗೆ ಹತ್ತಿರ ಇರಬೇಕು. ಏನಾರು ಎಮರ್ಜೆನ್ಸಿ ಆದರೆ ಇಮಿಡಿಯೇಟಾಗಿ ನಾನು ಹೋಗಿ ನೋಡೋ ಥರ ಇರಬೇಕು ಅಂತ ಹುಡುಕ್ತಾ ಇದ್ದಾಗ ಇಲ್ಲಿ ನನ್ನ ಸ್ನೇಹಿತರು ಶ್ರೀನಿವಾಸ್ ಅಂತ ಅವರು ಈ ಜಾಗ ನೋಡಿಸಿದ್ರು. ನನಗೆ ನನ್ನ ಹಾಸ್ಪಿಟ್ಲ್ಗೆ 5 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಆಮೇಲೆ ನದಿ, ಜೊತೆಗೆ ರಂಗನಾಥ ಸ್ವಾಮಿ ಸನ್ನಿಧಿ, ಇದೆಲ್ಲ ನನಗೆ ತುಂಬ ಪಾಸಿಟಿವ್ ಅಂತ ಅನ್ನಿಸ್ತು. ಅಂದರೆ ಪ್ರಕೃತಿ ಇತ್ತು, ದೇವರ ಸಾನ್ನಿಧ್ಯ ಆಯಿತು. ವಯಸ್ಸಾಗಿರೋರು ಜೀವಗಳಿಗೆ ಅವೇ ತಾನು ಬೇಕಾಗಿರೋದು. ಆ್ಯಂಡ್ ಇವಾಗಿರೋಷ್ಟು ಬಿಲ್ಡಿಂಗುಗಳು ಕೂಡ ಇರಲಿಲ್ಲ, ಏನೂ ಇರಲಿಲ್ಲ, ತುಂಬ ಪ್ರಶಾಂತವಾಗಿತ್ತು. ಹಾಗಾಗಿ ಸೂಕ್ತವಾದ ಸ್ಥಳ ಅಂತ ಇಲ್ಲಿ ಶುರು ಮಾಡಿದ್ದು. ಸರ್, ಆಮೇಲೆ ಮುಖ್ಯವಾಗಿ ಆಶ್ರಮದಲ್ಲಿ ಸಾಕಷ್ಟು ರುದ್ರೆ ಕಾಣಿಸ್ತಿರೋಂಥ ತುಂಬ ಹೆಚ್ಚಾಗಿ ನೋಡ್ತಿರ್ತೀವಿ. ಸೊ ನಿಮ್ಮ ಆಶ್ರಮದಲ್ಲಿ ಕೂಡ ರುದ್ರೆ ಹೆಚ್ಚಾಗಿ ಕಾಣಿಸ್ತಿರೋದು. ಸೊ ಯಾವ ಒಂದು ಕಂಪ್ಲೇಂಟ್ ಇಟ್ಕೊಂಡು ಈ ಆಶ್ರಮಕ್ಕೆ ಹೆಚ್ಚಾಗಿ ಬರ್ತಿರ್ತಾರೆ, ನಂತರ ಅವರ ಒಂದು ಏನು ಅಂದರೆ ಎಂಟ್ರಿ ಯಾವ ಥರ ತಗೋತೀರಿ ಅನ್ನೋಂಥದ್ದು ಸರ್? ಇದು ವೃದ್ಧರಿಗೋಸ್ಕರನೇ ಮಾಡಿರೋ ಆಶ್ರಮ. ಸೊ ಹಾಗಾಗಿ ವೃದ್ಧರೇ ಕಾಣಿಸೋದು ಸಹಜ. ನಾವು ಹಣ ಇರೋವಂಥವ್ರಿಗೆ ಪ್ರಿಫರೆನ್ಸ್ ಕೊಡೋದಿಲ್ಲ. ನಮಗೇನು ಹಣ ಇರೋರ ಮೇಲೆ ಕೋಪ ದ್ವೇಷ ಏನಿಲ್ಲ. ಆದರೆ ನಮ್ಮ ತರ್ಕ ಏನಂತಂದರೆ ಅವ್ರಿಗೆಲ್ಲೋ ಒಂದು ಕಡೆ ವ್ಯವಸ್ಥೆ ಆಗುತ್ತೆ. ಯಾವ್ದಾದ್ರು ಪೇಯ್ಡ್ ಓಲ್ಡ್ ಏಜ್ ಹೋಮ್ಸ್ಗೆ ಹೋಗಿರ್ಬೋದು, ಇಲ್ಲ ಮನೇಲೇ ಯಾರನ್ನಾರು ಇಟ್ಕೊಂಡು ಅವ್ರಿಗೆ ಹಣ ಕೊಟ್ಟು ನೋಡ್ಕೊಳ್ಳೋ ಥರ ಇರ್ಬೋದು. ಅದೂ ಇಲ್ಲದೆ ಇರೋರು, ಅವ್ರಿಗಿಂತ ಕೆಳಮಟ್ಟದಲ್ಲಿರೋರು ತುಂಬ ಜನ ಇದ್ದಾರೆ. ಅದು ಸ್ಲಮ್ಸಲ್ಲಿರ್ತಾರೆ, ಮನೆಗಳಲ್ಲಿರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಗಂಡ ಹೆಂಡತಿ ಬಂದಿದ್ದರು. ಅವನು ಸುಮಾರು ಒಂದು 20 ವರ್ಷ ಪ್ರತಿದಿನ ಅವ್ರಿಗೆ ಆಹಾರ ಅಂತಂದರೆ 1 ಟೀ 1 ಬ್ರೆಡ್ ಅಷ್ಟೇ.
ಅಷ್ಟರಲ್ಲೇ ಬದುಕಿದ್ದ. ಸುತ್ತಮುತ್ತ ಇರೋರು ನೋಡಿ ಅವನನ್ನು ಕರ್ಕೊಂಬಂದರು. ಆ ವರ್ಷಾನುಗಟ್ಲೆ ಅಷ್ಟೇ ತಿಂದು 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 ಅವ್ರ ಬಾಡಿ ಹೆಂಗಾಗಿದೆ ಅಂದರೆ ಅವ್ರು ಒಂದೇ ಊಟ ಮಾಡೋದು ದಿನಕ್ಕೆ, ಅದು ನಾರ್ಮಲ್ ಪರ್ಸನ್ ತಿನ್ನೋ ಅರ್ಧ ಕಾಲು ಭಾಗದಷ್ಟು. ಅಷ್ಟು ದಯನೀಯವಾಗಿರುವಂಥ ಸ್ಥಿತಿಯಲ್ಲಿದ್ದರು. ಸೊ ಅಂಥವ್ರಿಗೆ ನಾವು ಕೊಟ್ಟಾಗ ನಮ್ಗೆ ಮಾಡಿದ ಕೆಲಸ ಸಾರ್ಥಕ ಅನಿಸುತ್ತೆ. ಡೋನರ್ಸ್ಗೂ ನಾವು ಡೋನರ್ಸ್ ಯಾರು ದುಡ್ಡು ಕೊಟ್ಟಾಗ ಅವ್ರಿಗೊಂದು ನಾವು ವಿವರಣೆ ಕೊಡೋದು ನಮ್ಮ ಬಾಧ್ಯತೆ ಇರುತ್ತೆ. ವಿ ಕ್ಯಾನ್ ಆಲ್ವೇಸ್ ಆನ್ಸರ್, ನೋಡಿ ನಿಮ್ಮ ಕೊಟ್ಟಿರೋಂಥ ಹಣ ಸದುಪಯೋಗ ಆಗ್ತಿದೆ ಅಂತ. ಹಾಗಾಗಿ ತೀರಾ ಕೆಳಮಟ್ಟ ಯಾರೂ ಇಲ್ಲದೆ ಇರೋರು, ಇಲ್ಲ ಮನೆಯಿಂದ ಅರ್ಧಕ್ಕರ್ಧ ಜನ ಪಾವರ್ಟಿ ಅಂದರೆ ಬಡತನದಿಂದ ಬಂದಿರಿ, ಇನ್ನು ಅರ್ಧಕ್ಕರ್ಧ ಜನ ಮನೆಯಲ್ಲಿ ಗೌರವ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಬರ್ತಾರೆ. ಹಿರಿಯ ಜೀವಗಳಿಗೆ ಬರೀ 2 ಹೊತ್ತು ಊಟ ಒಂದಿದ್ರೆ ಸಾಲದು. 2 ಹೊತ್ತು ಊಟ ಒಬ್ಬ ಮನುಷ್ಯನ ಬೇಸಿಕ್ ನೀಡು. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೂ ಊಟ ಹಾಕ್ತಾರೆ, ಸರ್ಕಾರ ಫ್ರೀಯಾಗಿ ಅಕ್ಕಿ ಕೊಡುತ್ತೆ, ದುಡ್ಡು ಕೊಡುತ್ತೆ, ಕರೆಂಟ್ ಕೊಡುತ್ತೆ. 2 ಹೊತ್ತು ಊಟ ಮಾಡ್ಕೊಳ್ಳೋದೇನು ಗ್ರೇಟ್ ಡೀಲ್ ಅಲ್ಲ. ಬಟ್ ಇನ್ಸಲ್ಟಿಂಗ್ ಆಗಿ ಮಾತಾಡೋದು, ನೀನು ಭೂಮಿಗೆ ಭಾರ ಆಗಿದೆಯಾ ಅನ್ನೋದು, ಮಕ್ಕಳ ಮುಂದೆ ಬೈಯೋದು, ನೀನು ಯಾಕಾದರೂ ಇದೆಯೋ ನೀನು ಬಿಟ್ಟು ಹೋಗು ಅನ್ನೋದು, ಈ ರೀತಿ ಮಾಡಿದಾಗ ಇದು ಕ್ರೈಮ್. ಇದು ಆ್ಯಕ್ಚುಲಿ ಒಂದು ಲಾ ತಂದು ಅದಕ್ಕೆ ಶಿಕ್ಷೆ ಆಗುವಂಥ ಲಾ ಆಗಬೇಕು. ಬಟ್ ಈ ಸೈಲೆಂಟ್ ಆಗಿರೋ ಕ್ರೈಮ್ ಎಷ್ಟೋ ಮನೆಗಳಲ್ಲಿ ಈಗಲೂ ನಿರಂತರವಾಗಿ ನಡೀತಿದೆ. ಇದು ಹೇಳೋಕ್ಕೆ ತುಂಬ ಬೇಜಾರಾಗತ್ತೆ ನನಗೆ. ಅಂದರೆ ಈಗ ಆಶ್ರಮದಲ್ಲಿ ಸಾಕಷ್ಟು ಒಂದು ಉತ್ತಮವಾದ ವಾತಾವರಣ, ಅಂದರೆ ಪರಿಸರ ಸ್ನೇಹಿಯಾಗಿದ್ದಂಥ ವಾತಾವರಣ ಕೂಡ ನೀವು ಇಟ್ಕೊಂಡಿದ್ದೀರಾ. ಸೊ ಈಗ ನಾವು ಕೂತಿರೋ ಜಾಗ ಕೂಡ ಅಡಿಕೆ ತೋಟದಿಂದ ಕಂಗೊಳಿಸ್ತಾ ಇದೆ. ಆಮೇಲೆ ಸುತ್ತ ಎಲ್ಲ ಒಳ್ಳೆ ನೇಚರ್ ಕೂಡ ಮೇಂಟೈನ್ ಮಾಡ್ತಿದ್ದೀರಿ. ಸೊ ಈ ಥರ ಒಂದು ಇಂಟೆನ್ಷನ್ ಏನು ಅಂತ ನಿಮ್ಗೊಂದು ವಿಷಯ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಬಂದಾಗ ಎಷ್ಟೊಂದು ಜನಕ್ಕೆ BP, ಶುಗರು ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಇವ್ರಿಗೆ ನಾವು ಯಾವುದು ವಿಶೇಷವಾಗಿ ನ್ಯೂಟ್ರಿಷನಿಸ್ಟ್ ಪ್ಲ್ಯಾನ್ ಮಾಡಿರೋ ಡಯೆಟ್ಟು ಆ ರೀತಿ ಏನೂ ಇಲ್ಲ. ಹೋಮ್ ಮೇಡ್ ಫುಡ್ಡು, ಫಸ್ಟ್ ಕ್ಲಾಸ್ ಆಗೊಂದು ಮುದ್ದೆನೋ ಅನ್ನನೋ ತರಕಾರಿ ಪಲ್ಯ ಅಷ್ಟೇ ಕೊಡೋದು. ಅರ್ಧಕ್ಕರ್ಧ ಜನಕ್ಕೆ ಯಾವುದೇ ರೀತಿಯಾದಂತಹ ರೋಗಗಳೇ ಇಲ್ಲ. ಶುಗರ್ಸ್ ಅನ್ಕಂಟ್ರೋಲ್ಡ್ ಇರೋರು ಕೂಡ ನಾರ್ಮಲ್ ಆಗಿಬಿಟ್ಟಿದ್ದಾರೆ. ಅದೇನಕ್ಕೆ ಆ ಥರ ಆಗಿದೆ ಅಂತಂದರೆ, ಒಂದು ಇಲ್ಲಿನ ಪರಿಸರ, ಅವ್ರದ್ದೊಂದು ಫ್ರೆಂಡ್ಶಿಪ್ ಸರ್ಕಲ್ಲು, ಎಲ್ಲೋ ಒಂದು ಕಡೆ ನನಗೆ ಒಂದು ಭದ್ರವಾಗಿರೋ ಭಾವನೆ ಸಿಕ್ಕಿದೆ ಅನ್ನೋ ಒಂದು ಇದು. ಜೊತೆಗೆ ಸುತ್ತಮುತ್ತಲಿನ ಪರಿಸರ ಎಷ್ಟು ನಿರ್ಮಲವಾಗಿದೆ ಅಂದರೆ, ಆ ಪರಿಸರನೇ ಇವಾಗ ನೇಚರ್ ಥೆರಪಿ ಅಂತ ಹೋಗ್ತೀವಿ, ಇನ್ನೇನದು. ನಿಮ್ಮ ಯಾಂತ್ರಿಕವಾದ ಜೀವನದಿಂದ ನಿಮ್ಮನ್ನು ದೂರ ಇಡ್ತಾರೆ, ಅವಾಗ ಎಷ್ಟು ರಿಫ್ರೆಶ್ಡ್ ಆಗಲ್ವಾ. ಸೊ ಈ ನಮ್ಮ ವೃದ್ಧರಿಗೆ ಪ್ರತಿನಿತ್ಯ ನೇಚರ್ ಥೆರಪಿನೇ. ಅದು ಅವರ ದೇಹಗಳನ್ನು ಮತ್ತು ಮನಸ್ಸುಗಳನ್ನು ಆರೋಗ್ಯವಾಗಿ ಇಟ್ಟಿದೆ. ಸರ್, ಆಮೇಲೆ ನಿಮ್ಮದೇ ಆದ ಒಂದು ನರ್ಸಿಂಗ್ ಹೋಮ್ ಕೂಡ ಇಟ್ಕೊಂಡಿದ್ದೀರಿ. ಅದ್ರ ಜೊತೆಗೆ ನಿಮ್ಮದೇ ಆದ ಒಂದು ಜವಾಬ್ದಾರಿಗಳು ಮತ್ತು ಫ್ಯಾಮಿಲಿ ಎಲ್ಲ ಇರ್ತದೆ. ಇದ್ರ ಮಧ್ಯದಲ್ಲಿ ಆಶ್ರಮ ನಡೆಸೋದು ಕೂಡ ತುಂಬ ಒಂದು ಕಾಂಪ್ಲಿಕೇಟ್ ಆಗಿರ್ತದೆ. ಸೊ ಈ ಟೈಮಿಂಗ್ಸ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತಿರ್ತೀರಿ? ಇಲ್ಲಿ ಟೀಮ್ನ ಯಾವ ಥರ ಬಿಲ್ಟ್ ಮಾಡಿದ್ದೀರಿ ಸರ್? ಖಂಡಿತ ಆಶ್ರಮ ಶುರುವಾದ ಹೊಸದರಲ್ಲಿ ನನ್ನ ಪರ್ಸ್ನಲಾಗಿ ನಾನು ತುಂಬ ಜಾಸ್ತಿನೇ ಇಲ್ಲಿ ಬರಬೇಕಾಗ್ತಾ ಇತ್ತು. ಆವಾಗೆಲ್ಲ ನನ್ನ ಧರ್ಮಪತ್ನಿಯಾದಂಥ ಡಾಕ್ಟರ್ ಸುಷ್ಮಾ ಅವರು ನರ್ಸಿಂಗ್ ಹೋಮನ್ನು ನೋಡಿಕೊಂಡು ಇವತ್ತಿಗೂ ಕೂಡ ಅವರಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ. ಒಂದು ನಮ್ಮದೇ ಆದಂತಹ ಒಂದು ತಂಡ ಬಿಲ್ಡಪ್ ಆಗಿದೆ. ನಮ್ಮ ಕ್ರಾಂತಿ, ನಮ್ಮ ಮ್ಯಾನೇಜರು ತುಂಬ ಚೆನ್ನಾಗಿ ನೋಡ್ಕೋತಾನೆ. ಜೊತೆಗೆ ಸಾರ್ವಜನಿಕರದ್ದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಏನಾದ್ರು ಸಣ್ಣ ಪುಟ್ಟ ತೊಂದರೆ ಆಯಿತು ಅಂದರೆ, ಇವಾಗ ಅಲ್ಲಿ ಊಟ ಕೊಡ್ತೀವಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅಲ್ಲಿ ಆಟೋ ಸ್ಟ್ಯಾಂಡ್ ಹುಡುಗರು ನಮಗೆ ತುಂಬ ಒಂದಿನ ನಾವು ಹೋಗೋಕ್ಕಾಗಲಿಲ್ಲ ಅಂದರೆ ಊಟ ಎಲ್ಲ ಇಟ್ಬಿಟ್ಟು ಹೋದರೆ ಆಟೋ ಹುಡುಗರೇ ಊಟ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ಜೊತೆಗೆ ನಾನು ವಾರಕ್ಕೆ 2-3 ದಿನ ಇಲ್ಲಿಗೆ ಬರ್ತಾ ಇರ್ತೀನಿ. ಪ್ರತಿದಿನ ದೈಹಿಕ ಹೋಗಿ ಬರದೇ ಇದ್ದರೂ ಕೂಡ ಪ್ರತಿದಿನ ಏನೇನು ಆಗ್ತಿದೆ ನಾನು ರಿಪೋರ್ಟ್ಸನ್ನಾಗಲಿ ಫೋನಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಎಲ್ಲ ನೋಡ್ತಿರ್ತೀನಿ, ಮಾನಿಟರ್ ಮಾಡ್ತಿರ್ತೀನಿ. ಅಂದರೆ ಮುಖ್ಯವಾಗಿ ಇನ್ನೊಂದು ಆಶ್ರಮ ನಡೆಸಬೇಕಾದಾಗ ಇನ್ನೊಂದು ಕಾಂಪ್ಲಿಕೇಟ್ ಆಗೋದು ನಮಗೆ ಫೈನಾನ್ಷಿಯಲ್ ಮ್ಯಾಟರು. ಸೊ ಆ ಫೈನಾನ್ಷಿಯಲ್ ಮ್ಯಾಟ್ರ್ ಅಂತ ಬಂದಾಗ ಈ ಒಂದು ಆಶ್ರಮ ನಡೆಸೋಕ್ಕೆ ಯಾವ ಥರ ನೀವು ಅದನ್ನು ಅರೇಂಜ್ ಮಾಡ್ಕೋತೀರಿ, ಮತ್ತು ಯಾವ ಥರ ನೀವು ಡೋನರ್ಸ್ನ ನೀವು ಅಪ್ರೋಚ್ ಮಾಡ್ತೀರಿ ಅಂತ ಸರ್?
ಫೈನಾನ್ಷಿಯಲ್ ಮ್ಯಾಟ್ರ್ ಅತ್ಯಂತ ಮುಖ್ಯವಾಗಿರುವಂಥದ್ದು. ನಾವು ಇದನ್ನು ಶುರು ಮಾಡಿದ್ದು ಯಾವ ಉದ್ದೇಶದಿಂದ ಅಂತಂದರೆ, ಯಾವ ಡೋನರ್ ಕೊಡದೇ ಇದ್ರೂ ಕೂಡ ನಮ್ಮ ಮಾನಸ ಆಸ್ಪತ್ರೆಗಳ ಸಮೂಹದಿಂದ ಸ್ವಲ್ಪ ಇಸ್ಕೊಂಡು ಇದನ್ನು ನಡೆಸೋಣ ಅಂತ. ಅಂದರೆ ಚಿಕ್ಕಬಳ್ಳಾಪುರ, ನಮ್ಮ ಗೌರಿಬಿದನೂರು, ದೇವನಹಳ್ಳಿ, ಬಾಗೇಪಲ್ಲಿ, ದೊಡ್ಡಬಳ್ಳಾಪುರ, ಯಲಹಂಕ ಇಲ್ಲಿಂದ ಸ್ವಲ್ಪ ಸಹಾಯಧನ ತಗೋತೀವಿ. ಬಟ್ ಅವಾಗ ಬರೀ ಆಶ್ರಮ ಶುರುವಾಗಿತ್ತು. ಇವಾಗ ನಾವು ಜಾಸ್ತಿ ಮೈ ಮೇಲೆ ಹೇಳ್ಕೊಂಡಿದ್ದೀವಿ. ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಊಟ ಕೊಡೋ ಕೆಲಸನೂ ಸ್ಟಾರ್ಟ್ ಮಾಡಿದ್ವಿ. ಅದು ಆಲ್ಮೋಸ್ಟ್ 2019 ಶುರು ಮಾಡಿದ್ದು. ಇವಾಗ 3 ಆಸ್ಪತ್ರೆ ಮುಂದೆ ಕೊಡ್ತಿದ್ವಿ. ಆಲ್ಮೋಸ್ಟ್ 5 ಲಕ್ಷ ಮೀಲ್ಸು ಟಚ್ ಆಗ್ತಾಯಿದೆ ನಾವು ಕೊಟ್ಟಿರೋದು. ಸಾರ್ವಜನಿಕರು ಹಣ ಕೊಡ್ತಾರೆ, ಆಮೇಲೆ ಅಕ್ಕಿ ಮತ್ತು ಇದು ಎಲ್ಲ ಕೊಡ್ತಾರೆ. ನಮ್ಮ ಬಂಧುಗಳು, ನಮ್ಮ ಫ್ರೆಂಡ್ಸು, ನಮ್ಮ ಪರಿಚಯದವರು, ಡಾಕ್ಟರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರುಗಳ ಸಹಾಯ ಇಲ್ಲದೆ ಇಷ್ಟು ಸರಾಗವಾಗಿ ನಾವು ಬರೋದಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಒಂದು ಪ್ರಾಜೆಕ್ಟ್ 365 ಅಂತ ಒಂದು ಮಾಡಿದ್ದೀವಿ. ಆ ಪ್ರಾಜೆಕ್ಟ್ 365 ಅಂದರೆ 1 ವರ್ಷದ 1 ದಿನ ನಿಮಗೆ ಆಪ್ತರ ಒಂದು ದಿನ, ಅಂದರೆ ಅಪ್ಪ ಅಮ್ಮನ ಮದುವೆ ಆ್ಯನಿವರ್ಸರಿ ಇರ್ಬೋದು, ಮಕ್ಕಳ ಬರ್ತ್ಡೇ ಇರ್ಬೋದು, ಇಲ್ಲ ನಿಮ್ಮ ಆ್ಯನಿವರ್ಸರಿ ಇರ್ಬೋದು. ಆ ಥರ 1 ದಿನಾನ ನೀವು 3,000 ರೂಪಾಯಿ ಕೊಟ್ಟರೆ ನಮಗೆ ಆ 1 ದಿನದ ಇಡೀ ದಿನದ ಖರ್ಚನ್ನು ನಿಮ್ಮ ಹೆಸರಿನಲ್ಲಿ ಇರುತ್ತೆ. ಇದೊಂದು ಮಾಡಿದ್ದೀವಿ. ಇದನ್ನು ತುಂಬ ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಕಾನ್ಸ್ಟೆಂಟಾಗಿ ನನ್ನ ಫ್ರೆಂಡ್ಸು, ನಮಗೆ ಗೊತ್ತಿರೋ ಸರ್ಕಲ್ಸು ಎಲ್ಲರೂ, ನಾವು ಯಾರನ್ನು ಡೈರೆಕ್ಟಾಗಿ ದುಡ್ಡು ಕೇಳೋದಕ್ಕೆ ಹೋಗಲ್ಲ. ಏನಿದ್ರು ಮಾಸ್ ಅಪೀಲ್ ಮಾಡ್ತೀನಿ. ಈಗಲೂ ಕೂಡ ನಿಮ್ಮ ಚಾನೆಲ್ ಮೂಲಕ ಮಾಸ್ ಅಪೀಲ್ ಮಾಡ್ಕೋತಿದ್ದೀನಿ. ದಯವಿಟ್ಟು ನಮಗೆ ಸಹಾಯ ಮಾಡಿ. ನೀವು ಎಷ್ಟು ದುಡ್ಡು ಕೊಟ್ಟರು ನಿಮ್ಮ ಕಣ್ಮುಂದೆನೇ ಅದಿದೆ. ನೀವು ಯಾವಾಗ ಬೇಕಾದರೂ ಬಂದು ಲೆಕ್ಕ ಕೇಳಿ ನಾವು ತೋರಿಸ್ತೀವಿ. ಯಾಕೆಂದರೆ ವಿ ಆರ್ ಆನ್ಸರಬಲ್. 1 ರೂಪಾಯಿ ಇಸ್ಕೊಂಡಾಗ 100 ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ರೆಡಿ ಇರಬೇಕು. ಹಾಗಾಗಿ ನಡ್ಕೊಂಡು ಹೋಗ್ತಿದೆ. ಡೋನರ್ಸು ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ. ಹಾಗಾಗಿ ನಮ್ದೇನಿದೆಯೋ ಖರ್ಚು ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಾಯಿದೆ. ಒಂದೊಂದು ಸಲ ಡಿಫಿಷಿಯನ್ಸ್ ಇದ್ದಾಗ ನಾನು ಡಾಕ್ಟರ್ ಶಶಿಧರ್ ನಮ್ಮಣ್ಣ, ಆಮೇಲೆ ಡಾಕ್ಟರ್ ನರಸಾರೆಡ್ಡಿ ಅಂತ ಇದ್ದೀವಿ. ನಾವು 3 ಜನ ನಮ್ಮ ವೈಯಕ್ತಿಕವಾದಂತಹ ಸಂಪಾದನೆಯಲ್ಲಿ ಅದನ್ನ ಇದು ಮಾಡ್ತೀವಿ. ಈ ಸ್ಟೇಜಿಗೆ ಬರೋಕ್ಕೆ ಆಲ್ಮೋಸ್ಟ್ ನಾವು ಸುಮಾರು 1.5-2 ಕೋಟಿ ರೂಪಾಯಿ ಲಾಸ್ಟ್ 10 ಇಯರ್ಸಲ್ಲಿ ನಮ್ಮ ಕೈಗಳಿಂದ ಖರ್ಚು ಮಾಡಿದ್ದೀವಿ. ಸರ್, ಅಂದರೆ ಈಗ ಆಶ್ರಮದಲ್ಲಿ ಸಾಕಷ್ಟು ಜನಕ್ಕೆ ರೋಗಗಳಿಂದ ಬಳಲುತ್ತಿದ್ದಾರೆ. ಸೊ ಅವ್ರಿಗೆ ನೀವು ಟ್ರೀಟ್ಮೆಂಟ್ಗೆ ಯಾವ ಥರ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಮತ್ತು ಮುಖ್ಯವಾಗಿ ಯಾವ ಕಾಯಿಲೆ ಅವ್ರು ಜಾಸ್ತಿ ಜನ ಇದ್ದಾರೆ ಸರ್ ಇಲ್ಲಿ? ವಯೋಸಹಜವಾದ ಕಾಯಿಲೆಗಳು, BP, ಇಲ್ಲ ಡಯಾಬಿಟಿಸು, ಇಲ್ಲ ಸ್ಪಾಂಡಿಲೈಟಿಸು, ಇಲ್ಲ ಈ ಆರ್ಥರೈಟಿಸು, ಈ ರೀತಿ ಅದನ್ನು ಈ ಮೇಜರ್ ಕಾಯಿಲೆಗಳಿಂದ ಯಾರೂ ಆ ಥರ ಬಳಲ್ತಿಲ್ಲ. ಅಂದರೆ ಕ್ಯಾನ್ಸರ್ಸ್ ಆಗಲಿ, ಹೃದಯದ ಸಂಬಂಧ ಹೇಳ್ದಂಗೆ ಈ ಇದರಲ್ಲಿರೋದು ಅವ್ರಿಗೆ ಮಾನಸಿಕ ನೆಮ್ಮದಿ ಕೊಟ್ಟಿರೋದ್ರಿಂದ ಮನಸ್ಸು ದೇಹದ ಮೇಲೆ ಅಷ್ಟು ಪರಿಣಾಮ ಉಂಟು ಮಾಡುತ್ತೆ ಅನ್ನೋದಕ್ಕೆ ನಮ್ಮ ವೃದ್ಧರೇ ಸಾಕ್ಷಿ. ವಯೋಸಹಜವಾದ ಇದಿರುತ್ತೆ, ಅದನ್ನೆಲ್ಲ ನಮ್ಮ ಮಾನಸ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ. ಅಲ್ಲೇ ಏನಿರುತ್ತೋ ಅವ್ರಿಗೆಲ್ಲ ಮೆಡಿಸಿನ್ಸ್ ಎಲ್ಲ ಉಚಿತವಾಗಿ ಹಾಕಿ ಇದು ಮಾಡ್ತೀವಿ. ನಮ್ಮ ಆಸ್ಪತ್ರೆ ಇರೋದ್ರಿಂದ ಅದನ್ನು ಅಡ್ರೆಸ್ ಆಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಅದೇ ಮುಖ್ಯವಾಗಿ ಈ ನಿಮ್ಮ ಆಶ್ರಮಕ್ಕೆ ಸೇರ್ಕೋಬೇಕು ಅಂತ ಅನ್ನೋರಿಗೆ ಯಾವ ರೀತಿ ಕಂಡೀಷನ್ಸ್ ಇರ್ತದೆ, ಅಥವಾ ಯಾರಿಗೆ ನಿಮ್ಮ ಪ್ರಿಫರೆನ್ಸ್ ಫಸ್ಟ್ ಕೊಡ್ತೀರಾ ಅಂತ? ನಿಜವಾದ ನೀಡ್ ಇರಬೇಕು, ನಿಜವಾಗಲೂ ಅವಶ್ಯಕತೆ ಇರಬೇಕು, ಆದಷ್ಟು ಬಡವರಾಗಿರಬೇಕು. ಆಮೇಲೆ ನಾವು ಸುತ್ತಮುತ್ತ ಒಂದಿಬ್ಬರು ನಮಗೆ ಗೊತ್ತಿರೋರು ಇಲ್ಲ ಯಾರಾದರೂ ನಮಗೆ ಹೇಳಬೇಕು, ಇಲ್ಲ ನಿಜವಾಗ್ಲೂ ಇವರು ಇದಿದ್ದಾರೆ, ಕಷ್ಟದಲ್ಲಿದ್ದಾರೆ. ದುಡ್ಡಿನ ಮಾತ್ರಕ್ಕೆ ಎಲ್ಲರಿಗೂ ಸಾಲ್ವ್ ಆಗಲ್ಲ. ಎಷ್ಟೊಂದು ಜನದ ಹತ್ರ ದುಡ್ಡಿರುತ್ತೆ, ಬಟ್ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಹಾಗಾಗಿ ನಾವು ಇದು ಬಂದಾಗ ಅವ್ರದ್ದು ಸ್ಟಡಿ ಮಾಡ್ತೀವಿ ಕೇಸ್ನ. ಅವ್ರು ಯಾವ ಊರಿಂದ ಬಂದಿರ್ತಾರೆ ವಿಚಾರಿಸ್ತೀವಿ. ಅವ್ರಿಗೆ ನಿಜವಾಗ್ಲೂ ಅವಶ್ಯಕತೆ ಇದ್ದಾಗ ಅವ್ರನ್ನ ನಾವು ತಗೋತೀವಿ. ಸರ್, ಈಗ ಆಶ್ರಮದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಡೈಲಿ ರೆಗ್ಯುಲರಾಗಿ ಯಾವ ಥರ ದಿನಚರಿ ಇರ್ತದೆ ಸರ್? ಸಾಮಾನ್ಯ ಬೆಳಗ್ಗೆ ಹೇಳ್ತಾರೆ. ಬೆಳಗ್ಗೆ ಎದ್ದು ಇವಾಗ ನೀವು ನೋಡ್ದಂಗೆ ಎಲ್ಲ ಸ್ವಚ್ಛವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಯಾರು ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಕೈಲಾಗಿರೋರು ಅವರುಗಳೇ ಎಲ್ಲ ಸ್ವಚ್ಛ ಮಾಡ್ತಾರೆ. ಈ ವಾಕ್ ಪಾತ್ ಇರ್ಬೋದು, ಇಲ್ಲಾಗಲಿ ನೀರು ಹಾಕೋದು, ಅವರಿಗೆ ವ್ಯಾಯಾಮನೂ ಆಗುತ್ತೆ. ಆಮೇಲೆ ಅದು ವಾಕಿಂಗಿಗೋಸ್ಕರ ಒಂದು ಪಾತ್ ಮಾಡಿಸಿದ್ದೀವಿ, ವಾಕಿಂಗ್ ಮಾಡ್ತಾರೆ. ಮತ್ತು ಬೆಳಗ್ಗೆ ತಿಂಡಿ ಇರುತ್ತೆ. ತಿಂಡಿ ಆದಮೇಲೆ
ನಾವು ಅನ್ನಪೂರ್ಣ ಸುಮಾರು ದಿನಕ್ಕೊಂದು 400-500 ಊಟ ಆಚೆ ಕಡೆ ಕೊಡ್ತೀವಿ. 2-3 ಸ್ಲಮ್ಸು ಜೊತೆಗೆ 2 ಗೌರ್ಮೆಂಟ್ ಆಸ್ಪತ್ರೆ. ಎಸ್ 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 ಸ್ಲಮ್ಸಲ್ಲಿ ಏನಕ್ಕೆ ಕೊಡ್ತೀವಿ ಅಂದರೆ, ನಾವು ಗೌರ್ಮೆಂಟ್ ಆಸ್ಪತ್ರೆ ಚಿಕ್ಕಬಳ್ಳಾಪುರಲ್ಲಿ ಕೊಡ್ತೀವಿ. ಈಗ ಕಂದವಾರದಲ್ಲಿ ಒಂದು ಸ್ಲಮ್ ಇದೆ, ಅಲ್ಲಿಂದ ಅಲ್ಲಿಗೆ ಬರೋದಕ್ಕೂ ಕೂಡ ಅವ್ರ ಕೈಲಿ ಆಗಲ್ಲ, ಎಲ್ಲಿಂದ ಬರ್ತಾರೆ. ಸೊ ಮನೆಗಳಿಗೆ ಹೋಗಿ ನಾವು 2 ಪ್ಯಾಕೆಟ್ ದಿನನಿತ್ಯ ಊಟ ಕೊಡ್ತೀವಿ. ಅಂದರೆ ಮಧ್ಯಾಹ್ನಕ್ಕೊಂದು, ರಾತ್ರಿ ಒಂದು. ಇವಾಗ 4 ಜನ ಇದ್ದರೆ ಅವ್ರಿಗೆ 8 ಪ್ಯಾಕೆಟ್ ಕೊಡ್ತೀವಿ. ಸೊ ಮಧ್ಯಾಹ್ನಕ್ಕೂ ಅವ್ರಿಗೆ ಊಟ ಆಗುತ್ತೆ, ರಾತ್ರಿಗೂ ಊಟ ಆಗುತ್ತೆ. ಈ ಥರ ಸುಮಾರು ಒಂದು 200-250 ಊಟ ಆಚೆ ಕಡೆ ಕೊಡ್ತೀವಿ. ಸೊ ಅದಕ್ಕೆಲ್ಲ ತರಕಾರಿಗಳು ಹೆಚ್ಚೋದು, ಅಕ್ಕಿ ಆರಿಸೋದಾಗಲಿ, ಕಿಚನಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಅವರವರೇ ಡಿವೈಡ್ ಮಾಡ್ಕೊಂಡಿದ್ದಾರೆ, ಅವರವರೇ ಮಾಡ್ತಾರೆ. ಎಸ್ ಎಸ್ ಹಾಂ, ಅವ್ರಿಗೂ ಆಲಸ್ಯವಾಗಿದ್ದರೆ ಅದೆಲ್ಲ ರೋಗಗಳಿಗೆ ಮೂಲ. ಯಾರೂ ಆಲಸ್ಯಗಳಿಲ್ಲ, ಇದೆಲ್ಲ ಅವ್ರುಗಳೇನೆ ಗುಡಿಸಿ ಕಂಟಿನ್ಯೂಸ್ ಆಗಿ ನಾವು ಯಾರಿಗೂ ಹೇಳೋದು ಇಲ್ಲ ನೀನು ಮಾಡು ಅಂತ. ಅದೊಂಥರ ಆಟೋಮೆಟಿಕ್ ಆಗಿಬಿಟ್ಟಿದೆ. ಈಗ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಊಟ ಆಗುತ್ತೆ, ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತಾರೆ. ಈವ್ನಿಂಗು ಇಲ್ಲೆಲ್ಲ ಕೂತು ಎಲ್ಲ ಹರಟೆ ಅದು ಇದು ಮಾತಾಡ್ತಿರ್ತಾರೆ. ಅವಾಗವಾಗ ಯಾವ್ದಾದ್ರು ಬರ್ಡೇ ಇದ್ದರೆ ಅವ್ರು ಬಂದಾಗ ಅವ್ರ ಜೊತೆ ಸ್ವಲ್ಪ ಚರ್ಚೆ ವಿನಿಮಯ ಎಲ್ಲ ಆಗುತ್ತೆ. ಸಾಯಂಕಾಲ ಒಂದು ಸ್ವಲ್ಪ ಟಿ ವಿ ನೋಡ್ತಾರೆ, ಯಾವುದೋ ಒಂದು ಸೀರಿಯಲ್ಗಳು ನೋಡ್ತಾರೆ. ಸಾಯಂಕಾಲ ಒಂದು 7-7:30 ಬೇಗ ಊಟ ಹಾಕಬೇಕು ಅಂತ ರೂಲ್ಸ್ ಮಾಡಿದ್ದೀನಿ. ರಾತ್ರಿ 9 ಗಂಟೆವರೆಗೂ ಇಲ್ಲ, 7-7:30 ಊಟ ಮುಗಿಸಿ ಒಂದು 9:30-10 ಹಂಗೆ ಮಲಗ್ತಾರೆ. ಸರ್ ಆಮೇಲೆ ಈಗ ಮುಖ್ಯವಾಗಿ ಈಗ ಕೆಲವೊಬ್ಬರು ಆಶ್ರಮಕ್ಕೆ ಸೇರ್ಕೊಂಡ ತಕ್ಷಣ ಅವ್ರಿಗೆ ಮನೆಗೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಬರ್ತದೆ. ಕೆಲವರು ಮನೆಗೆ ಹೋಗುವಂಥ ಪರಿಸ್ಥಿತಿ ಕೂಡ ಏರ್ಪಡ್ತಾ ಇಲ್ಲ, ಮಕ್ಕಳೇ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತಾರೆ. ಸೊ ಆ ಟೈಮಲ್ಲಿ ನೀವು ಕಳ್ಸ್ಕೊಡಕ್ಕೆ ರೆಡಿ ಇರ್ತೀರಾ ಹೆಂಗೆ ಸರ್? ಖಂಡಿತ, ಎಷ್ಟೊಂದು ಜನ ಹೋಗಿದ್ದಾರೆ ಆ ಥರ. ಬರ್ತಾರೆ, ಏನೋ ಕೋಪ ಮಾಡ್ಕೊಂಡು ಬಂದಿರ್ತಾರೆ. ಬಂದ ತಕ್ಷಣ ಒಂದು 4-5 ದಿನಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ ಇಲ್ಲಿರೋದು. ನೀವು ಚಿನ್ನದ ತಟ್ಟೆಯಲ್ಲಿ ಊಟ ಕೊಟ್ಟರು ಕೂಡ ಅವ್ರ ಮನೆಯವ್ರ ಜೊತೆ ಮಾಡಿದಷ್ಟು ಅವ್ರಿಗೆ ಪ್ರೀತಿ ನಮ್ಮಿಂದ ಸಿಗಲ್ಲ ಅವ್ರಿಗೆ. ಅದು ಮಾತ್ರ 100% ನಿಜ. ನಮ್ಮ ಮೇಲೆ ಅವ್ರಿಗೇನು ಅನಾದರ ಇಲ್ಲ, ಬೇಸರ ಇಲ್ಲ. ಬಟ್ ನಾವು ಅವ್ರ ಮಕ್ಕಳು ಮೊಮ್ಮಕ್ಕಳದ್ದು ಪ್ರೀತಿನ ಆ ಸ್ಥಾನ ತುಂಬಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಲಿ ಏನಾಗತ್ತೋ ನಾವು ಮಾಡ್ತಿದ್ದೀವಿ ಅಷ್ಟೇ. ಹಾಗಾಗಿ ಬಂದು ಕರೆದಾಗ ಹೋಗ್ತಾರೆ. ಇನ್ನು ಕೆಲವ್ರ ಮಕ್ಕಳಿಗೆ ಬೇಕಾದ್ರೆ ಆನ್ ರೆಕಾರ್ಡೇ ಹೇಳ್ತೀನಿ, ಸಡನ್ನಾಗಿ ಯಾವ್ಯಾವ ಆಸ್ತಿಗಳವರ ಹೆಸರಲ್ಲಿದೆ ಜ್ಞಾಪಕ ಬಂದ್ಬಿಡುತ್ತೆ. ಆವಾಗ ಸಡನ್ನಾಗಿ ಅಪ್ಪ ಅಮ್ಮ ತುಂಬ ಪ್ರೀತಿ ಬಂದ್ಬಿಡುತ್ತೆ ಅವ್ರಿಗೆ. ಪೆನ್ಷನ್ಗಳಿರುತ್ತೆ ವಿಡ್ರಾ ಮಾಡೋಕ್ಕೆ, ಆವಾಗ ಸಡನ್ ಎಲ್ಲೂ ಇಲ್ಲದೇ ಇರೋ ಲವ್ ಆ ಟೈಮಿಗೆ ಬರುತ್ತೆ. ಬಂದು ಕರ್ಕೊಂಡು ಹೋಗ್ತೀನಿ ಅಂತಾರೆ, ಕಳಿಸ್ತೀವಿ ಅಷ್ಟೇ. ಈಗ ಸಾಕಷ್ಟು ಈಗ ನಿಮ್ಮ ಆ ಥರ ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನಿಮಗೊಂಥರ ಮನ್ಸಿಗೆ ಬೇಜಾರಾಗೋದು ಇನ್ಸಿಡೆಂಟ್ ಯಾವ್ದಾರು ನೆನ್ಸ್ಕೋಬೋದು? ಒಬ್ಬ ರಾಮಕ್ಕ ಅಂತಿದ್ಲು, 97 ವರ್ಷ. ನನಗೆ ಅತ್ಯಂತ ಪಾತ್ರಳಾದಂತಹ ವ್ಯಕ್ತಿ ಆಕೆ. ನಾನು ಬಂದಾಗೆಲ್ಲ ಸ್ವಾಮಿ ಭೋಜಮಾಯ ಅಂತೆಲ್ಲ ಮಾತಾಡಿಸ್ತಿದ್ರು. 3 ಸಲ ಸೂಯಿಸೈಡಿಗೆ ಟ್ರೈ ಮಾಡ್ಕೊಂಡಿದ್ರು ಅವರು ಇಲ್ಲಿಗೆ ಬರೋಕ್ಕಿಂತ ಮುಂಚೆ. ಸೊ ನಮ್ಮ ಜೊತೆ ಒಂದು ಆಲ್ಮೋಸ್ಟ್ 8-9 ವರ್ಷ ಇದ್ದರು. ಅವ್ರ ಡೆತ್ ಆದಾಗ ಅವ್ರ ಮನೆಯವ್ರಿಗೆ ಅಂತ ಫೋನ್ ಮಾಡಿದ್ವಿ. ಅವರು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದರು. ಅವ್ರ ಅಜ್ಜಿನ ಅವರು ಮನೆಗೆ ತೊಗೊಂಡೋಗಿ ಸಂಸ್ಕಾರ ಮಾಡೋಕ್ಕೆ ನಾವು ಅವ್ರಿಗೆ ಹಣ ಕೊಡಬೇಕಾಯ್ತು. ನಾವು ಅವ್ರಿಗೆ ಡೀಸೆಲ್ ದುಡ್ಡು ಕೊಟ್ಟು ತೊಗೊಂಡೋಗು ಅಂತಂದ್ವಿ. ಅವರು ಬದುಕಿದ್ದಾಗ ಆಯಮ್ಮನ್ನ ಸರಿಗೆ ನೋಡ್ಕೊಳ್ಳಿಲ್ಲ, 2 ಊಟ ಹಾಕಲಿಲ್ಲ. ಸತ್ತಾಗ ಮೈ ಮೇಲಿರೋ ಒಡವೆಗಳು ನಂದು ಅಂತ ಕಿಚ್ಚಾಡ್ತಿದ್ದಾರೆ. ನಮಗೆ ಎಷ್ಟು ಕೋಪ ಬರಬೇಡ. ಅದಕ್ಕೆ ನಾವು ಹೇಳಿದ್ವಿ, ಇಷ್ಟು ವರ್ಷ ನಾವು ಒಂದು ಮಲ್ಲಿಗೆ ಹೂವು ಥರ ನೋಡ್ಕೊಂಡಿದ್ದೀವಿ. ಈ ಟೈಮಲ್ಲಿ ನೀವು ನಮ್ಮ ಮುಂದೆ ಇದು ಮಾಡಿಕೊಂಡು ಹಣ ಕಿತ್ತಾಡಿ ಸಾಯಬೇಡಿ. ಅದೇನಿದೆಯೋ ತೊಗೊಂಡೋಗಿ ನಾವೇ ಅಜ್ಜಿನ ಮಣ್ಣು ಮಾಡ್ತೀವಿ ಅಂತ ನಮ್ಮ ಹುಡುಗನೇ ಕರ್ಕೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದೆ. ಈ ರೀತಿ ಅದೇ ನೋಡಿ, ಬದುಕಿದ್ದಾಗ ವ್ಯಕ್ತಿ ಬಗ್ಗೆ 5 ಪೈಸದ ಕಾಳಜಿ ಇಲ್ಲದರೋರು ಸತ್ತಾಗ ಮೈ ಮೇಲಿರೋ ಒಡವೆಗೋಸ್ಕರ ಕಿಚ್ಚಾಡ್ತಾರೆ. ಅಂದರೆ ಇವರು ಒಂದಿನ ಸಾಯಲ್ವಾ, ಇವರು ಒಡವೆಗೋಸ್ಕರ ಇವ್ರ ಮಕ್ಕಳು ಸೊಸೆಯಂದರು ಕಿತ್ತಾಡಲ್ವಾ? ಎಷ್ಟು ಮಹಾ ದೂರ ಇನ್ನೊಂದು 20-25 ವರ್ಷಕ್ಕೆ ಸತ್ತು ಹೋಗ್ತೀಯ. ಅದಕ್ಕೆ ಹಿಂಗೆ ಆಡ್ಬೇಕಾ? ಅಸಹ್ಯ ಆಗತ್ತೆ. ಸರ್ ನಂತರ ಇಲ್ಲಿ ಸಿದ್ಧಗಂಗಾ ಸ್ವಾಮೀಜಿಗಳು ಕೂಡ ಇಲ್ಲಿ ಫೋಟೋದಲ್ಲಿ ಇರುವಂಥದ್ದು, ಅಂದರೆ ಏನೋ ಗುದ್ಲಿ ಪೂಜೆ ಮಾಡ್ತಿರೋದು ಏನಿದೆ, ಸೊ ಇದ್ರ ಬಗ್ಗೆ ತಿಳಿಸೋದು. ಈ ಪುಣ್ಯವಾದ
ಜಾಗ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಸಿದ್ಧಗಂಗಾ ಶ್ರೀಗಳೇ ಕಾರಣ. ಅವರು ಈ ನಾವು ಕಟ್ಟಡ ಕಟ್ಟಬೇಕು ಅಂದ್ಕೊಂಡಾಗ ಅವರು ಸ್ವತಃ ಬಂದು ಕೈಯಾರೆ ಗುದ್ಲಿ ಪೂಜೆ ಮಾಡಿ ಅವರೇ ಮೊದಲು ಭೂಮಿನ ಅವರು ಇದು ಮಾಡಿದ್ದು, ಶಂಕುಸ್ಥಾಪನೆ ಮಾಡಿದ್ದು. ನಡೆದಾಡುವ ದೇವರು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕೆಲವು ಕ್ಷಣಗಳು ಕಳೆದಿದ್ದು ನನ್ನ ಜೀವನದ್ದು ಸಾರ್ಥಕ ಕ್ಷಣಗಳು. ಮತ್ತು ನೋಡಿ, ಕೆಲವು ಶಕ್ತಿಗಳು ಇರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಸಂಕಲ್ಪದಿಂದ ಶುರು ಮಾಡಿರೋ ಕೆಲಸ ಅಬಾಧಿತವಾಗಿ ನಡೀತಾ ಇದೆ. ಇದು ಹಿಂದೆ ಕಷ್ಟಗಳು ಬಂದಿವೆ, ಕಷ್ಟಗಳಿಲ್ಲ ಅಂತಿಲ್ಲ, ಹಾಗಂತ ನಾಶ ಆಗಿಲ್ಲ, ಹಾಗಂತ ಇನ್ನು ನಿಲ್ಲಿಸ್ಬಿಟ್ಟಿಲ್ಲ. ಸೋಷಿಯಲ್ ವರ್ಕ್ ಅನ್ನೋದು ತುಂಬ ಡಬಲ್ ಎಡ್ಜ್ ಸ್ವರ್ಡ್ ಇದ್ದಂಗೆ, ಎರಡು ಅಲಗಿನ ಕತ್ತಿ ಇದ್ದಂಗೆ. ಅದು ಯಾವಾಗ ಎಲ್ಲಿ ಹರಿಯತ್ತೆ ಹೇಳೋಕ್ಕಾಗಲ್ಲ. ಹೇಳ್ದಂಗೆ ಆ ಥರ ಮಹನೀಯರದ್ದೊಂದು ಒಂದು ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತಿದೆ. ವೀಕ್ಷಕರೇ, ಈಗ ಮಾನಸ ಆಶ್ರಮದ ಒಂದು ಅನ್ನಪೂರ್ಣ ಕ್ಷೇತ್ರ ಅಂದರೆ ಅಡುಗೆ ಮನೆ ಒಂದು ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ ರೀತಿ ಅಡುಗೆ ತಯಾರಾಗುತ್ತೆ, ಜೊತೆಗೆ ಯಾವ ಒಂದು ಮೆನು ಕೂಡ ಇಲ್ಲಿ ನಡೆಯಾಗುತ್ತೆ ಡೈಲಿ ಒಂದು ಆಶ್ರಮದಲ್ಲಿ ಇವರಿಗೆ ತಿನ್ನುವಂಥ ಒಂದು ಪದಾರ್ಥಗಳು ಅವರು ತಿಂತಾರೆ ಅನ್ನೋದು ತಿಳಿಸ್ಕೊಡೋದಕ್ಕೆ ಈಗ ನಮ್ಮ ಜೊತೆ ಮಧು ಜೊತೆಗಿರ್ತಾರೆ. ಸೊ ಅವರು ನಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದಾರೆ. ಸರ್ ತಿಳಿಸಿ ಸರ್, ಅಡುಗೆ ಡೈಲಿ ಯಾವ ರೀತಿ ಒಂದು ರೆಡಿ ಆಗ್ತದೆ, ಏನು ಮೆನು ಇರ್ತದೆ ಅಂತ ತಿಳಿಸ್ಕೊಡಿ ಸರ್. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಸುಮಾರು ಆಲ್ಮೋಸ್ಟ್ 500ರಿಂದ 600 ಊಟಗಳು ಪರ್ ಡೇ ನಾವು ಕೊಡೋದು. ಸೊ ಮುಂಚೆ ಎಲ್ಲ ನಾವು 100-200 ಇದ್ದಾಗ ಅಲ್ಲೇ ಹಾಲಲ್ಲಿ ಒಂದು ಗ್ಯಾಸ್ ಸ್ಟವಲ್ಲಿ ಮಾಡ್ಕೋತಿದ್ವಿ. ಇವಾಗ ಸ್ಕೇಲ್ ಜಾಸ್ತಿ ಆಗಿರೋದ್ರಿಂದ ಈ ಸ್ಟೀಮರ್ ಹಾಕ್ಸ್ಕೊಂಡಿದ್ದೀವಿ. ಈ ಸ್ಟೀಮರ್ದ ವೈಶಿಷ್ಟ್ಯ ಏನಂತಂದರೆ, ಒಂದು 40 kg ಅಕ್ಕಿ ಒಂದು 15 ನಿಮಿಷದಲ್ಲಿ ಬೆಂದುಬಿಡುತ್ತೆ. ವೆರಿ ಫಾಸ್ಟ್. ಸೇಮ್ ಇವಾಗ ಧರ್ಮಸ್ಥಳ ಅಂತ ಕಡೆ ಎಲ್ಲ ಲಾರ್ಜ್ ಸ್ಕೇಲ್ ಕುಕಿಂಗ್ ಇರುತ್ತಲ್ಲ, ಅವರೆಲ್ಲ ಇದೇ ಟೆಕ್ನಾಲಜಿ ಉಪಯೋಗಿಸೋದು. ಅಲ್ಲಿ ನೀರನ್ನು ಶೇಖರಿಸ್ತೀವಿ. ನೀರನ್ನ ಹೀಟ್ ಮಾಡಿದಾಗ ಈ ಪೈಪ್ಗಳ ಮೂಲಕ ಸ್ಟೀಮ್ ಬರುತ್ತೆ. ಸೊ ಒಂದರಲ್ಲಿ ನಾವು ಅನ್ನ ಬೇಯಿಸ್ಕೋತೀವಿ, ಇನ್ನೊಂದರಲ್ಲಿ ಬೇಳೆ ಮತ್ತು ತರಕಾರಿ ಬೇಯಿಸ್ಕೋತೀವಿ. ಸಾರಿಗೆ ಇದಕ್ಕೆ ಹುಳಿಗೆ ಎಲ್ಲ ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಅರ್ಧ ಗಂಟೆಯಲ್ಲಿ ನಮಗೆ ಇದಾಗೋಗುತ್ತೆ. ಇದು ಈ ರೀತಿ ನಾವು ಹೀಗೆ ಬಗ್ಗಿಸ್ಕೊಂಡಾಗ ಈ ರೀತಿ ನಾವು ಬಗ್ಗಿಸ್ಕೊಂಡಾಗ ಇದು ನಾವು ಇದಾಗುತ್ತೆ. ಸೊ ಹ್ಯೂಮನ್ ಎಫರ್ಟು ಕಮ್ಮಿ ಆಗುತ್ತೆ, ಸಮಯ ಕಾರ್ಯಕ್ಷಮತೆ ಚೆನ್ನಾಗಾಗುತ್ತೆ, ಎಫಿಷಿಯನ್ಸಿ. ಹೌದು. ಇಲ್ಲಿ ಸೇಮ್ ಇದರಿಂದ ಇಲ್ಲಿ ಇಡ್ಲಿ ಎಲ್ಲ ಆಗುತ್ತೆ. ಸಣ್ಣ ಪುಟ್ಟ ಕುಕ್ಕಿಂಗ್ ಇದ್ದರೆ ನಾವು ಸಣ್ಣ ಪುಟ್ಟ ಪಲ್ಯ ಏನಾರು ಬೇಕಾದರೆ ಇಲ್ಲಿ ಇದು ಮಾಡ್ಕೋತೀವಿ. ಸೊ ಎಲ್ಲ ಒಂದೇ ಪೈಪ್ಲೈನ್ ಮಾಡಿರ್ತೀವಿ. ಸಿಲಿಂಡರ್ಸ್ ಆಚೆ ಇರುತ್ತೆ. ಎಲ್ಲಿ ಬೇಕು ನಾವು ಅಂದರೆ ಕಮ್ಮಿ ಸಮಯದಲ್ಲಿ ಕಮ್ಮಿ ಜನಗಳ ಜೊತೆಗೆ ಮ್ಯಾಕ್ಸಿಮಮ್ ಔಟ್ಪುಟ್ ಕೊಡೋ ಥರ ಮಾಡ್ಕೊಂಡಿದ್ದೀವಿ. ಅಡುಗೆ ಸಿಬ್ಬಂದಿಯವರು 2 ಕುಕ್ಸ್ ಇದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ 2 ಜನ ಇದ್ದಾರೆ. ಹೌದು. ಸರ್, ನಾನು ಬಂದಾಗಿಂದ ನೋಡ್ತಿದ್ದೀನಿ ಎಚ್ ನರಸಿಂಹಯ್ಯನವರ ಒಂದು ಭಾವಚಿತ್ರ ಇಲ್ಲಿದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ ಇರ್ಬೋದು, ಎಲ್ಲ ಕಡೆ ಕೂಡ ಎಚ್ ನರಸಿಂಹಯ್ಯನವರ ಫೋಟೋ 100% ಇದ್ದೇ ಇರ್ತದೆ. ಸೊ ಆಶ್ರಮದಲ್ಲೂ ಕೂಡ ಇದೆ. ಸೊ ಎಚ್ ನರಸಿಂಹಯ್ಯವ್ರ ಬಗ್ಗೆ ವಿಶೇಷವಾಗಿ ಇಲ್ಲಿ ಹೇಳಿದ್ದಾರೆ ಸರ್. ನನ್ನ ಸರ್ನೇಮೇ ಹೊಸೂರು ಅಂತ, ಮಧುಕರ್ ಹೊಸೂರು ಅಂತ. ನಮ್ಮ ಮನೆ ಪಕ್ಕದಲ್ಲೇ ಎಚ್ ನರಸಿಂಹಯ್ಯ ಅವರು ಇದ್ದಿದ್ದು. ಅವ್ರಿಗೂ ನಮ್ಮ ತಂದೆಯವ್ರಿಗೂ ಎಷ್ಟು ನಿಕಟ ಸ್ನೇಹ ಅಂತ ಎಲ್ಲರಿಗೂ ಗೊತ್ತಿತ್ತು. ನಮ್ಮ ಇದೆಲ್ಲ ಕಾರ್ಯಗಳಿಗೆ ಮಾರ್ಗದರ್ಶಕರು, ಒಂಥರ ಸ್ಫೂರ್ತಿ ಅಂದರೆ ಅವರೇನೇನೆ. ಅವ್ರು ಇವತ್ತು ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು ಎಲ್ಲ ನೋಡಿ. ಬಟ್ ಅವರ ಜೊತೆ ಹೇಳ್ತೀಯಲ್ಲ, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಂತ. ಅವರು ನಿಮ್ಗೇನು ಹೇಳೋದು ಬೇಕಾಗಿಲ್ಲ ಅಥವಾ ಏನು ಇದು ಮಾಡೋದು ಬೇಕಾಗಿಲ್ಲ. ಅದು ಪಾಸ್ ಆನ್ ಆಗುತ್ತೆ. ವೆನ್ ಯು ಆರ್ ಇನ್ ಗುಡ್ ಪೀಪಲ್ದ ಕಂಪನಿಲಿ ಇದ್ದಾಗ ನಾವು ಆ ಒಂದು ಆರ ಪಾಸ್ ಆನ್ ಆಗುತ್ತೆ. ಸೊ ಅವರು ಕೂಡ ಜನರಿಗೋಸ್ಕರ ಏನಾರು ಮಾಡಬೇಕು ಅನ್ನೋ ಅಂತ ಇದರಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದ್ರು. ನಮಗಷ್ಟು ನಿಕಟವಾಗಿ ಪರಿಚಯ ಇದ್ದರು ಅನ್ನೋದು ನಮಗೆ ಹೆಮ್ಮೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲೇ ಇಷ್ಟೆಲ್ಲ ಆಗೋದಕ್ಕೆ ಖಂಡಿತ ಅವರೇ ಪರೋಕ್ಷವಾಗಿ ಕಾರಣ. ಸರ್, ಮುಖ್ಯವಾಗಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ನಮಗೆ ದೈವದ ಒಂದು ಅನುಗ್ರಹ ಇರಬೇಕು, ಆಮೇಲೆ ಫ್ಯಾಮಿಲಿಯ ಒಂದು ಆಶೀರ್ವಾದ ಇರಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಮ ಒಂದು ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ದೇವರು ಇರ್ಬೋದು, ಯಾವ ಥರ ಅನುಗ್ರಹ ಕೊಟ್ಟಿದ್ದಾರೆ ಅಂತ ಸರ್? ಖಂಡಿತ
ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮ ನಾನು ಇದು ಮಾಡ್ತೀನಿ ಅಂತಂದಾಗ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಎನ್ಕರೇಜ್ ಮಾಡಿದ್ರು. ಒಳ್ಳೆ ಕೆಲಸ ಮಾಡ್ತಿದ್ಯಾ, ಎಲ್ಲರಿಗೂ ಇದು ಚಾನ್ಸ್ ಸಿಗೋದಿಲ್ಲ ಅಂಥೇಳಿ. ಜೊತೆಗೆ ನಮ್ಮ ಅಣ್ಣ ಡಾಕ್ಟರ್ ಶಶಿಧರ್ ಅವರು, ನಾನು ಡಾಕ್ಟರ್ ಶಶಿಧರ್, ಆಮೇಲೆ ಡಾಕ್ಟರ್ ನರಸಾರೆಡ್ಡಿ ನಾ ಹೇಳಿದೆ, ನಾವು 3 ಜನ ಸೇರಿ ಇದನ್ನು ಇಷ್ಟು ಕಟ್ಟಿರೋದು. ನಾನು ಕೇವಲ ಇದ್ರದ್ದು ಫೇಸ್ ಆಫ್ ದ ಆಶ್ರಮ ನಾನಷ್ಟೇ, ನನ್ನ ಹಿಂದೆ ತುಂಬ ಜನ ಇದ್ದಾರೆ. ಅತಿ ಮುಖ್ಯವಾಗಿ ನನ್ನ ಹೆಂಡತಿ, ಯಾಕೆಂದರೆ ಯೂಶ್ವಲಿ ಎಲ್ಲರಿಗೂ ಸೋಷಿಯಲ್ ಸರ್ವಿಸ್ ಮಾಡಬೇಕಂತ ಆಸೆ ಇರುತ್ತೆ, ಅವ್ರ ಹೆಂಡ್ತಿರು ಬಿಡೋದಿಲ್ಲ. ಫಸ್ಟ್ ನಿಮ್ಮ ಮನೆ ಮಕ್ಕಳನ್ನ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರನ್ನ ಮಾಡಿ ಅಂತಾರೆ. ಬೈ ಗಾಡ್ಸ್ ಗ್ರೇಸ್ ನನ್ನ ಹೆಂಡತಿ ಯಾವತ್ತೂ ಆ ರೀತಿ ಅನ್ನಲಿಲ್ಲ. ಶಿ ವಾಸ್ ವೆರಿ, ಇವತ್ತಿಗೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ಇಷ್ಟು ಮಾಡ್ಕೊಂಬರೋದಕ್ಕೆ ಸಾಧ್ಯ ಆಗಿದೆ. ಅಂದರೆ ನಿಮ್ಮ ಆಶ್ರಮ ಈಗ 30 ಜನ ಇದೆ, ಮುಂದೆ ನಮ್ಮ 300 ಆಗಲಿ ಇನ್ನೂ ತುಂಬ ದೊಡ್ಡ ಮಟ್ಟದಾಗ ಆಶ್ರಮ ಬೆಳೆಸಿ ಸಾಕಷ್ಟು ನೊಂದಿರ್ತಕ್ಕಂಥವ್ರಿಗೆ ನಿಮ್ಮ ಒಂದು ಆಶ್ರಯ ಸಿಗಲಿ ಅಂತ ಒಂದು ನಾನು ಈ ಮೂಲಕ ಕೇಳ್ಕೊತಿದ್ದೀನಿ. ಅದೇ ರೀತಿ ನಿಮಗೂ ಕೂಡ ಹೆಚ್ಚು ಒಳ್ಳೆಯದಾಗಲಿ, ಆಮೇಲೆ ನಿಮ್ಮ ಆಶ್ರಮಕ್ಕೂ ಕೂಡ ತುಂಬ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಒಂದು ವೃತ್ತಿ ಬದುಕು ಕೂಡ ತುಂಬ ಒಳ್ಳೆಯದಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ನಮ್ಮ ಹೆಸರು ಶ್ರೀ ಲಕ್ಷ್ಮೀಪತಿ ಅಂತೇಳ್ಬಿಟ್ಟು. ನಾವು ನಮ್ಮ ನೇಟಿವ್ ಬಂದು DN ಪಾಳ್ಯ. DN ಅಂದರೆ ದಾರಿನಾಯಕನ ಪಾಳ್ಯ ಅಂತೇಳಿ, ಗೋರಿಗ್ಲೂರು ತಾಲೂಕು. ಇವಾಗ ಸೆಟ್ಲಾಗಿರೋದು ಗೌರಿಬಿದನೂರು ನಮ್ಮಣ್ಣ ಬಡವಾಣೆ. 1 ಎಕರೆ 2 ಎಕರೆ. ಎಷ್ಟು ದಿನ ಆಯ್ತು ಇದು ಬಂದು? ಸ್ವಾಮಿ, ಅಕ್ಟೋಬರು 5ನೇ ತಾರೀಕು ನಾನು ಎಜುಕೇಷನ್ನು ಡಿಪಾಳದಲ್ಲೇ 71, 72 SLC ಪೇಲು ಅಂಗವಿಕಲರ ಸೇವೆ ಮಾಡಿದೆ. ಕಾಲೇಜ್ ಲೆಕ್ಚರರ್ಸು, ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳು, ಪ್ರಿನ್ಸಿಪಾಲು ಎಲ್ಲ ನಮ್ಮನ್ನು ಡಿಪಾಳ್ಯಕ್ಕೆ ಕರೆಸ್ಕೊಂಬರು. ಹೈಸ್ಕೂಲ್ ಹತ್ರ ಅಂಗವಿಕಲರ ಸೇವೆ ಮಾಡ್ತಾಯಿದ್ದೆ. ಎಲ್ಲನೂ ಹೋಗ್ಬೇಕಾದ್ರೆ ನಾನು ಆಫೀಸ್ಗೆ ಹೋಗಿ ಅವ್ರು ಹೇಳಿದ ಪ್ರಕಾರವಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಿದ್ದೆ. ಮತ್ತೆ ಈ ಆಶ್ರಮಕ್ಕೆ ಯಾಕೆ ಬಂದಿದ್ದೆ ನೀವು? ಏನು ಪ್ರಾಬ್ಲಮ್ ಇತ್ತು? ಮನೆ ಪ್ರಾಬ್ಲಮ್ ಸ್ವಾಮಿ. ಯಾಕೆ ಮಕ್ಕಳು ನೋಡ್ಕೋತಾ ಇರ್ಲಿಲ್ವಾ? ಇಲ್ಲ, ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಹ್ಯಾಂಡಿಕ್ಯಾಪ್ಟ್, ಕಾಲಾಗಲ್ಲ. ಹಂಗವೇ ಇಲ್ಲಿ ಆಶ್ರಮದಲ್ಲೆಲ್ಲ ಇವಾಗ ಹೆಂಗಿದೆ? ಚೆನ್ನಾಗಿದೆಯಾ ಸ್ವಾಮಿ? ಮನೆಗಿಲ್ಲ ಸೌಕರ್ಯ ಹಂಗಿದೆ. ನಿಮ್ಮ ಹೆಸರೇನು? ಯಾವ ಊರಿಂದ ಬಂದಿದ್ದೀರಿ? ಗಿರಿಜಾ. ಗಿರಿಜಾ, ಯಾವ ಊರಿಂದ ಬಂದಿರೋದು? ನಾನು ಮೈಸೂರಿನಲ್ಲಿ ಇದ್ದೆ ಸರ್. ಆಮೇಲೆ ನಮ್ಮ ಅಮ್ಮ ಅಪ್ಪ ತೀರೋಗ್ಬಿಟ್ರು. ನಮ್ಮ ಅಕ್ಕನ ಮನೇಲಿ ಇದ್ದೆ. ಆಮೇಲೆ ಅವ್ರನ್ನ ತೀರೋಗ್ಬಿಟ್ರು. ಅವ್ರ ಮಕ್ಕಳೆಲ್ಲ ಸರಿಯಾಗಿ ನೋಡ್ಕೊಳ್ಳಿಲ್ಲ ಸರ್. ಅದಕ್ಕೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಅಲ್ಲಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ನಮ್ಮ ಅಕ್ಕನ ಮಗಳೆಲ್ಲ. ಅದಕ್ಕೆ ಇಲ್ಲೇ ಬಂದು ಸೇರಿಸ್ಬಿಡಪ್ಪ. ಇಲ್ಲಿ ಆಶ್ರಮ ಇಲ್ಲಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಅಲ್ಲಿ ನಮ್ಮ ಅಕ್ಕನ ಮೊಮ್ಮಗ ಡಾಕ್ಟ್ರು ಫ್ರೆಂಡ್ಗೆ ಡ್ರೈವರ್ ಆಗಿದ್ದ. ಅವನು ಕೇಳಿದ, ಅವಳು ಅಕ್ಕ ಸೇರ್ಕೋತೀರಾ ನೀವು? ನಿಮ್ಗೆ ಸೇರಿಸ್ಬಿಡ್ತೀನಿ ಬನ್ನಿ ಅಂತ ಅಂದರು. ಸರಿಪ್ಪ ಅಲ್ಲೇ ಮಾಡಪ್ಪ, ಹಂಗೇನೆ ಮಾಡಪ್ಪ, ನಾವು ಹೋಗಿ ಸೇರ್ಕೋತೀನಿ ಬಂದು ಇಲ್ಲಿ ಸೇರ್ಕೊಂಡೆ ಸರ್. ಹೆಂಗಿದೆ ಆಶ್ರಮ ಎಲ್ಲ? ಈ ಆಶ್ರಮ ಎಲ್ಲ ತುಂಬ ಚೆನ್ನಾಗಿ ಫೈನಾಗಿ ಐತೆ ಸರ್. ನಮ್ಮ ಮನೆಯೂ ಅಲ್ಲಿ ಸರಿಯಾಗಿ ನೋಡ್ಕೊಂಡಿಲ್ಲ. ಅದಕ್ಕೆ ನಾನು ಆಶ್ರಮಲ್ಲೇ ಸೇರಿಸ್ಬಿಡಿ ಅಂತ ಅಂದು ಇಲ್ಲಿ ಬಂದು ಇದ್ದೀನಿ ಸರ್. ಚೆನ್ನಾಗಿದ್ದೀನಿ ಸರ್. ಅಜಯ್, ನಿಮ್ಮ ಹೆಸರೇನು? ಜಯಮ್ಮ. ಯಾವ ಊರಿಂದ ಬಂದಿದ್ರಿ? ಬೆಂಗಳೂರಿನಿಂದ. ಬೆಂಗಳೂರಿಂದ. ನಿಮ್ಗೆ ಏನ್ ಸಮಸ್ಯೆ ಇತ್ತು ಬರ್ಬೇಕಾದ್ರೆ ಮುಂಚೆ? 3 ಜನ ಗಂಡು ಮಕ್ಕಳು ಸತ್ತೋದ್ರು. ಮನೆ ಬಾಡಿಗೆ. ಅಲ್ಲಿಂದ ತಮಿಳ್ನಾಡು ಇದ್ದಾಳೆ ನನ್ನ ಮಗಳು, ಅಲ್ಲಿಗೋದೆ. ಅವಳ ಗಂಡ ಸತ್ತೋಯ್ತು, ಅವಳ ಮಗನೂ ಸತ್ತೋಯ್ತು. ಆಮೇಲೆ ಇಲ್ಲಿ ಬಂದೆ. ಹೌದಾ? ಇಲ್ಲಿ ಬಂದಾಗಿಂದ ಚೆನ್ನಾಗಿದ್ಯಾ ಈಗ? ಚೆನ್ನಾಗೈತೆ. ಸಾರೆಲ್ಲ ನೋಡ್ಕೊಂತಾರೆ. ಮನೆ ಇಲ್ಲ, ಏನಿಲ್ಲ. ನಾನು ಸತ್ರೇನೋ ನನ್ನ ಮಗಳು ಎತ್ಕೊಂಡು ಹೋಗಲ್ಲ. ಇಲ್ಲೇ ಲಾಸ್ಟ್ ಇಲ್ಲೇ ಹೇಳ್ತಾಳೆ, ಬರ್ತಾಳೆ ನೋಡ್ಕೊಂಡಿರ್ರಿ, ಮತ್ತೆ ಇಲ್ಲೇ ಸಾರೇ ಎತ್ತಾಕ್ಬೇಕು ಅಂತ ಹೇಳ್ತಾಳೆ. ನಂದು ಏನಿಲ್ಲ ಸರ್, ಏನು ಮಾಡಲಿ, ಯಾರು ಇಲ್ಲ ನನಗೆ, ಅಷ್ಟೇ. ನನಗೇನು ಇಲ್ಲ. ಇಲ್ಲಿ ಈಗ ಆರಾಮಾಗಿದ್ದೀರಾ? ಊಟ ತಿಂಡಿ ಎಲ್ಲ ಏನು ದೇವ್ರು ಬಟ್ಟೆ ಎಲ್ಲ ಕೊಡ್ತಾರೆ, ಸಾರು ನೋಡ್ಕೊತಾರೆ, ಏನು ತಾಪತ್ರೆ ಇಲ್ಲ. ಆದರೆ ಸತ್ತರೆ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ನಿಮ್ಮ ಹೆಸರು? ಅನಂತಕುಮಾರ್ ಎಂ ಅಂತ. ಯಾವ ಊರು? ನಂದಿ ಹತ್ರ. ನಂದಿ ಹತ್ರನಾ? ನೀವು ಇನ್ನ ವಯಸ್ಸಲ್ಲಿದ್ರಿ, ಎಲ್ಲ ಚೆನ್ನಾಗೈತ್ರಲ್ಲ, ಇಷ್ಟು ಬೇರೆ ಆಶ್ರಮಕ್ಕೆ ಬಂದಿರಲ್ಲ, ಏನು ಕಾರಣ? ನಿಮ್ಮ ಪ್ರಾಬ್ಲಮ್ ಸರ್ 50 ಆಗೋಗಿದೆ ಸರ್. ನನಗೆ 50 ಆಗೋಗಿದೆ. ನಾನು ಆ್ಯಕ್ಚುಲಿ ಒಂದು ಕಾಲದಲ್ಲಿ ಲೆಕ್ಚರ್ ಕೆಲಸ ಮಾಡ್ತಾಯಿದ್ದೆ. ಲೆಕ್ಚರಲ್ಲ ನೀವು? ಮಾಸ್ಟರ್ MA ಇನ್ ಹಿಸ್ಟ್ರಿ. 2003 ನಾನು ಡಿಗ್ರಿ ಕಂಪ್ಲೀಟು. 2006 MA ಕಂಪ್ಲೀಟು. ಪರಿಸ್ಥಿತಿಗಳೆಲ್ಲ ನನಗೆ ತಿರುಗಿ ಬಿದ್ದಾಗ ಈ ಪ್ರಪಂಚದಲ್ಲಿ ತುಂಬ ಅತಂತ್ರ ಸ್ಥಿತಿ ಕಾಡ್ಬಿಡ್ತು ನನಗೆ ಜೀವನದಲ್ಲಿ. ಏನು ಮಾಡೋಕ್ಕಾಗಲ್ಲ. ನಾನೊಬ್ಬನು, ನಮ್ಮ ತಂದೆ ತಾಯಿ ನಾನು ಸಾಕಬೇಕು ಆ್ಯಕ್ಚುಲಿ. ಇವಾಗ ಈ ಪರಿಸ್ಥಿತಿ ಏನಾಗಿದೆ, ಅವ್ರು ನಂದು ಓಡಾಡೋಕ್ಕಾಗೋದಿಲ್ಲ ಸರ್ ಜಾಸ್ತಿ. ತುಂಬ ಆರೋಗ್ಯ ಸಮಸ್ಯೆ ಇದೆಯಾ?
ಹೆಲ್ತ್ಲಿ ಓಕೆ ಡಿಸೇಬಲ್ ಸರ್ ನಾನು ಡಿಸೇಬಲ್ ಪ್ರಾಬ್ಲಮ್. ಓಕೆ, ಈಗ ಮೆಡಿಕಲ್ ಇದೆಲ್ಲ ಚೆನ್ನಾಗಿ ನೋಡ್ಕೋದಿದ್ದಾರಾ ಸರ್ ಇಲ್ಲೆಲ್ಲ? ಇಲ್ಲಿ ಪ್ರೆಸೆಂಟ್ ಸರ್ ತುಂಬ ಸಮಾಧಾನ ಇದೆ ಸರ್ ನನಗೆ. ಅದೇ ಸರ್ ಹೇಳ್ತಾ ಇದ್ದಾನಲ್ಲ, ಸಮಾಧಾನ ಇದೆ, ಶಾಂತಿ ಇದೆ. ಅದಕ್ಕೋಸ್ಕರ ನಾನು ಋಣ ತೀರ್ಸೋಕ್ಕಾಗೋದಿಲ್ಲ ಅನ್ನೋ ಅನಿಸುತ್ತೆ ಸರ್ ಈ ಜೀವನದಲ್ಲಿ. ಅಷ್ಟೊಂದು ಸಮಾಧಾನ ಇದೆ ಸರ್ ನನಗಿಲ್ಲಿ. ವೀಕ್ಷಕರೇ, ಈ ಮಾನಸ ಆಶ್ರಮದ ಸಂಬಂಧಪಟ್ಟಾಗೆ ಇವತ್ತು ಮ್ಯಾನೇಜರ್ ಕ್ರಾಂತಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಒಟ್ಟಾರೆ ಈ ಒಂದು ಆಶ್ರಮದ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು, ಅಂದರೆ ಮಧುಕರ್ ಸರ್ ಇಲ್ಲದೆ ಇದ್ರು ಇಲ್ಲಿ ಮೇಂಟೆನೆನ್ಸ್ ಮಾಡುವಂಥ ವ್ಯಕ್ತಿ ಇವರಾಗಿದ್ದಾರೆ. ಸೊ ಈ ಒಂದು ಆಶ್ರಮದ ಕುರಿತು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಆಶ್ರಮದಲ್ಲಿ ನೀವು ಡೇ ಆ್ಯಂಡ್ ನೈಟ್ ಇಲ್ಲಿ ಕೆಲಸ ಮಾಡ್ತಿದ್ರೆ, ಈ ಒಂದು ಕಷ್ಟ ಸುಖಗಳನ್ನ ನೋಡ್ಕೊಂಡಿದ್ದೀರಿ. ಸೊ ಯಾವ ಥರ ಫೀಲ್ ಅನಿಸ್ತಿದೆ ಸರ್? ಸರ್, ಮೊದಲನೇದಾಗಿ ನಮ್ಮ ಸಾರಾದಂಥ ಡಾಕ್ಟರ್ ಎಚ್ ಎಸ್ ಮಧುಕರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೋ ನಾನು ಹೊರಗಡೆ ಕೆಲಸ ಮಾಡ್ಕೊಂಡಿದ್ದು ಸಾರ್ ನನ್ನನ್ನು ಕರೆದು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕಾಗಿ ಸಾರ್ಗೆ ಫಸ್ಟ್ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಈಗ ಸರ್ ಹೊರಗಡೆ ಈಗ ಸಾರ್ ಹೇಳಿರೋದು ಅಷ್ಟೇ, ಹೊರಗಡೆ ಹೋಗಿ ಹೆಂಗೆ ಬೇಕು ಹಂಗೆ ದುಡ್ಡು ಸಂಪಾದನೆ ಮಾಡ್ಬೋದು. ಬಟ್ ಮನಸ್ಸಿಗೆ ಇವ್ರು ನೋಡಿಕೊಂಡು ಇವ್ರ ಜೊತೆ ಇರೋದ್ರಿಂದ ಈಗ ಮನೆಯಲ್ಲಿ ಒಂದು ಅಜ್ಜ ಒಂದು ತಾತ ಇರ್ತಾರೆ ಸರ್, ಬಟ್ ನನಗೆ ಇಲ್ಲಿ 30 ಜನ ಅಜ್ಜ ತಾತಂದಿರಿದ್ದಾರೆ. ಸೊ ಅದೊಂದು ಸಂತೃಪ್ತಿ ಇದೆ. ಆ ಸಂತೃಪ್ತಿಯಿಂದ ನಮ್ಮ ಸಾರ್ಗೆ ಯಾವುದೇ ಥರ ತೊಂದರೆ ಆಗದಿರ ಸಾರ್ ನನಗೇನು ಕೆಲಸ ವಹಿಸ್ಕೊಟ್ಟಿದ್ದಾರೆ ಅದು ಶ್ರದ್ಧೆಯಿಂದ ಆ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಅಂದರೆ ಈಗ ಸಾಕಷ್ಟು ಇಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ, ಎಸ್ಪೆಷಲಿ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಆಗಿರ್ಬೋದು, ಅಥವಾ ಇನ್ನೂ ಬೇರೆ ಸಮಸ್ಯೆಗಳು ಬಂದಾಗ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತಿರ್ತೀರಿ ಅಂತ? ಸರ್, ಈಗ ಮೆಡಿಕಲ್ ರಿಲೇಟೆಡ್ ಅಂತ ಏನನ್ನ ಅವ್ರ ಸಮಸ್ಯೆ ಬಂದರೆ, ಸೊ ನಮ್ಮದೇ ಮಾನಸ ಹಾಸ್ಪಿಟಲ್ ಇರೋದ್ರಿಂದ ನಮಗೆ ಮೆಡಿಕಲ್ ರಿಲೇಟೆಡ್ ಏನೂ ತೊಂದರೆ ಇರಲ್ಲ ಸರ್. ಸೊ ಈಗ ಏನೇ ಇಶ್ಯೂಸ್ ಆಗಲಿ ನಮ್ಮ ಸಾರ್ಗೆ ನಾವು ಕಾಲ್ ಮಾಡ್ತೀವಿ. ಈಗ ಯಾಕಂದರೆ ಈಗ ನನ್ನ ಧೈರ್ಯನೇ ನಮ್ಮ ಸಾರ್ ಇದ್ದಾರೆ. ನಾನು ಸಾರ್ ನೆರಳಾಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನನಗೆ ಮೈಂಡ್ ಧೈರ್ಯ ತುಂಬಿ ನಾನು ಇದೀನಿ ಕೆಲಸ ಮಾಡೋ ಅಂತ ಈ ವಯಸ್ಸಲ್ಲಿ ನನಗೆ ಶಕ್ತಿ ಕೊಡ್ತಿರೋದು ನಮ್ಮ ಮಧುಕರ್ ಸರ್ ಅವರು. ಸೊ ಹಾಗಾಗಿ ನಮ್ಮ ಸಾರೇ ನಮಗೆ ಶಕ್ತಿ ಇದ್ದಾರೆ. ಸೊ ಅದು ಎಂಥ ಇಶ್ಯೂಸೇ ಆಗಲಿ, ಅದೇ ಟೈಮ್ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ, ಸಾರ್ ಬ್ಯುಸಿ ಇರಲಿ, ಸೊ ನಾನು ಫೋನ್ ಮಾಡಿದ ತಕ್ಷಣ ಸರ್ ಈ ಥರ ಪ್ರಾಬ್ಲಮ್ ಆಗಿದೆ, ಇವೇನು ಮೆಡಿಕಲ್ ರಿಲೇಟ್ ಆಗ್ಬೋದು, ಮತ್ತು ಇವ್ರು ಯಾರನ್ನ ವಯೋ ಪ್ರಾಬ್ಲಮಲ್ಲಿ ಡೆತ್ ಆಗಿದ್ರೆ ಸರ್ ಹಿಂಗಾಗಿದೆ ಅಂದರೆ ಟೆನ್ಷನ್ ತೊಗೋಬೇಡ, ನಾನಿದ್ದೀನಿ, ಸೊ ಈ ಥರ ಮಾಡು ಅಂತ ಸಾರ್ ಹೇಳ್ತಾರೆ. ಸೊ ಸಾರ್ ಏನು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಅದ್ರ ತಕ್ಕಂತೆ ಮಾಡಿ. ಈಗ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಬಂದಾಗ, ಈಗ ನಮ್ಮದೇ ಹಾಸ್ಪಿಟ್ಲ್ ಇರೋದ್ರಿಂದ, ಮಾನಸ ಹಾಸ್ಪಿಟ್ಲ್ ಇರೋದ್ರಿಂದ, ಸೊ ಸಾರ್ ಕಾಲ್ ಮಾಡಿದ್ರೆ ಅದು ಎನಿ ಡಿಸೀಸ್ ಆಗಲಿ, ಅದು ಚಿಕ್ಕ ಪ್ರಾಬ್ಲಮ್ ಆಗಲಿ ದೊಡ್ಡ ಪ್ರಾಬ್ಲಮ್ ಆಗಲಿ, ಸೊ ಫ್ರೀಯಾಗಿ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾವ ಥರ ಅವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೋ ಅದೇ ಥರನೇ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ನನ್ನ ಅಡ್ಮಿಟ್ ಮಾಡೋ ಅವಶ್ಯಕತೆ ಇದ್ದರೆ ಅಡ್ಮಿಟ್ ಮಾಡಿ ಅವ್ರನ್ನ ಕ್ಯೂರ್ ಮಾಡಿ ಆಶ್ರಮಕ್ಕೆ ರಿಟರ್ನ್ ಕಳಿಸ್ಕೊಡ್ತಾರೆ ಸರ್. ಸರ್, ಆಮೇಲೆ ಈಗ ಯಾರಾದರೂ ವ್ಯಕ್ತಿ ಅನಾಥಾಶ್ರಮಕ್ಕೆ ಸೇರ್ಕೋಬೇಕು ಅಂತ ವ್ಯಕ್ತಿನ ನಿಮ್ಮ ಗಮನಕ್ಕೆ ಬರ್ತದೆ. ಸೊ ಅವ್ರನ್ನ ಯಾವ ಥರ ನೀವು ಜಾಯಿನ್ ಮಾಡ್ಕೋತೀರಾ? ಆ ಪ್ರೋಸೆಸ್ ಹೆಂಗಿರ್ತದೆ ಅಂತ? ಸರ್, ಈಗ ಮೊದಲನೇದಾಗಿ ನಮ್ಮ ಮಾನಸಾಶ್ರಯ ವೃದ್ಧಾಶ್ರಮ ಎಲ್ಲ ಥರನೂ ಫ್ರೀಯಾಗಿ ನಡೆಸ್ತಿರೋವಂಥದ್ದು. ಯಾರೇ ಈಗ ನಮ್ಮಲ್ಲಿ ಏನು 30 ಮೆಂಬರ್ಸ್ ಇದ್ದಾರೆ, ಅವ್ರ ಹತ್ರ ಯಾರ ಹತ್ರನೂ ₹1 ನಾವು ಅಮೌಂಟ್ ತಗೊಂಡೆ ಅವ್ರಿಗೆ ಫ್ರೀಯಾಗಿ ಸರ್ವಿಸ್ ಕೊಡಬೇಕು ಅನ್ನೋದು ನಮ್ಮ ಸಾರ್ ಒಂದು ಆಶಯ ಆಗಿದೆ. ಸೊ ಅದೇ ಪ್ರಕಾರ ಈಗ ಯಾರನ್ನ ನಮಗೆ ಕಾಲ್ ಮಾಡಿ ಈ ಥರ ಪೇಷಂಟ್ಸ್ ಇದ್ದಾರೆ, ಈ ಥರ ಅಡ್ಮಿಷನ್ ಮಾಡೋ ಅಂದಾಗ ನಾವು ಅದನ್ನು ಕೌನ್ಸಿಲ್ ಅಂತ ಒಂದು ಸಮಾಲೋಚನೆ ಅಂತ ಒಂದು ಬರುತ್ತೆ ಸರ್. ಸೊ ಅದರಲ್ಲಿ ನಾವು ಕ್ಲಿಯರಾಗಿ ಅದನ್ನು ಅವ್ರ ಹತ್ರ ವಿವರಣೆ ತಗೊತೀವಿ. ಸೊ ಎಲ್ಲಿಂದ ಹುಟ್ಟಿದ್ದಾರೆ, ಹೆಂಗೆ ಬೆಳೆದಿದ್ದಾರೆ, ಅವರು ಈಗ ಇಲ್ಲಿ ಬಂದು ಇಲ್ಲಿರೋಕೆ ಅವರು ಶೂಟೇಬಲ್ ಆಗಿದಾರ. ಈಗ ಕೆಲವರು ಏನು ಮಾಡ್ತಾರೆ ಸರ್, ಈಗ ವಯಸ್ಸಾದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಅವರು ಪೇಮೆಂಟ್ ಲೆಸ್ ಇದ್ದಂಗೆ, ಸುಮ್ಮನೆ ಅವ್ರು ಖರ್ಚು ಮಾಡಬೇಕು, ಮನೇಲಿದ್ದರೆ ಅವ್ರು ನೋಡ್ಕೊಳಕ್ಕಂತಾನೆ ಒಬ್ರು ಇರಬೇಕಾಗುತ್ತೆ. ಸೊ ಈಗ ಈ ಮಕ್ಕಳೇನು ಮಾಡ್ತಾರೆ, ಆಶ್ರಮಗಳ ಹತ್ರ ಬಂದು ಇವ್ರಿಗೆ ಯಾರೂ ಇಲ್ಲ ಸೇರಿಸ್ಕೊಂಬಿಡಿ ಅಂತ ಹೇಳ್ತಾರೆ. ಬಟ್ ನಾವು ಬ್ಲೈಂಡಾಗಿ ಸೇರಿಸ್ಕೊಂಡ್ರೆ ಏನಾಗುತ್ತೆ ಸರ್, ಈಗ ನಾವು ನಡೆಸ್ತಿರೋದು ಕಡು ಬಡವರಿಗೆ, ನಿರಾಶ್ರಿತರಿಗೆ, ಅಂಥವ್ರಿಗೆ ಒಂದು ನೆಲೆ ಆಗಲಿ ಅಂತ ಮಾಡ್ತಿದ್ದೀವಿ. ಸೊ ನಾವೇನು ಆಗುತ್ತೆ, ಎಲ್ಲ ಇರೋವ್ರನ್ನ ನಾವು ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಸರ್. ಆ ಸೀಟಲ್ಲಿ ಎಲ್ಲ ಇರೋರು ಬಂದು ಸೇರಿಕೊಂಡಾಗ ಅದರಿಂದೇನು ಯಾರು ಇಲ್ಲದೇ ಇರೋಂಥವ್ರು ಬರ್ತಾರೆ. ಸೊ ಯಾರು ಇಲ್ಲದೇ ಇರೋರು ಬಂದಾಗ ಇರೋರ್ಗೆ ಒಂದು ನಮ್ಮಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಅವರು ಪಡ್ಕೊಂಡಿರ್ತಾರೆ. ಇಲ್ಲದೇ ಇರೋರಿಗೆ ಅದು ಚಾನ್ಸ್ ಸಿಗಲ್ಲ ಅನ್ನೋ ಉದ್ದೇಶದಲ್ಲಿ ಫಸ್ಟೇ ಅವ್ರು ಬಂದಾಗ ಅವರೆಲ್ಲ ಕೌನ್ಸಿಲ್ ಮಾಡಿ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಲೆಟ್ರ್ ಬರಬೇಕು ಅಂತ ಹೇಳ್ತೀವಿ ಸರ್.
ಈಗ DC ಆಫೀಸ್ಗಳೆಲ್ಲ ಮಾನಿಟರ್ ಮಾಡಿದ್ದಾರೆ, ಪ್ರತಿಯೊಬ್ಬರದೂ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ತಗೋಬೇಕು ಅಂತ. ಸೊ ಏನಕ್ಕೆ ಕೇಳಿದ್ದಾರೆ ಉದ್ದೇಶ ಅಂದರೆ ಅವರು ಏಜ್ ಪ್ರೂಫ್ ಆಗ್ಬೋದು, ಅವ್ರಿಗೆ ಒಂದು ಈಗ ಫಾರ್ ಎಕ್ಸಾಂಪಲ್ ಮೈಗೆ ಹುಷಾರಿಲ್ದಿರ ಆಗುತ್ತೆ ಸರ್. ಈಗ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋದರೆ ಮಷನ್ ಶೂಟ್ ಕೇಳೋದೆ ಆಧಾರ್ ಕಾರ್ಡ್ ಆಗಲಿ ಇಲ್ಲ ರೇಷನ್ ಕಾರ್ಡ್ ಕೇಳ್ತಾರೆ. ಸೊ ಅದರಿಂದ ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಈ ಥರ ತಗೊಂಡು ಅವ್ರಿಗೆ ಫ್ರೀಯಾಗಿ, ಸಂಪೂರ್ಣವಾಗಿ ಫ್ರೀಯಾಗಿ ಅಡ್ಮಿಷನ್ ಕೊಡ್ತೀವಿ ಸರ್. ಸರ್ ಆಮೇಲೆ ಮುಖ್ಯವಾಗಿ ಆಶ್ರಮದಲ್ಲಿ ಡೆತ್ ಆದರೆ ಸೊ ಆ ಒಂದು ವ್ಯಕ್ತಿಗಳಿಗೆ ದಫನ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಯಾವ ಥರ ನೀವು ಪ್ಲಾನ್ ಮಾಡ್ಕೋತೀರಿ ಅಂತ? ಸರ್ ಈಗ ನಮ್ಮಲ್ಲಿ 99% ವೃದ್ಧರು ಎಲ್ಲರೂ ಅನ್ನೋನ್ ಪರ್ಸನ್ಸ್ ಇದ್ದಾರೆ ಸರ್. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರೋರು ಇದ್ದಾರೆ, ಸೀನಿಯರ್ ಹೆಲ್ಪ್ಲೈನ್ ಕಡೆಯಿಂದ ಬಂದಿರೋರು ಇದ್ದಾರೆ, ಕೆಲವರು ಪಬ್ಲಿಕ್ ಕಡೆಯಿಂದ ತಗೊಂಡು ಬಂದು ಬಿಟ್ಟಿರೋರು ಇದ್ದಾರೆ. ಸೊ ಈಗ ಹೇಳ್ದಂಗೆ ಯಾರೇ ಫಸ್ಟ್ ಸೇರ್ಕೊಳ್ಳಿ, ಇಲಾಖೆಯಿಂದ ಆಗ್ಬೋದು, ಇಲ್ಲ ಯಾರನ್ನ ಪರ್ಸ್ನಲಾಗಿ ಕರ್ಕೊಂಡು ಬಂದಿದ್ರು ಅವ್ರ ಕಡೆಯಿಂದ ಒಂದು ರೆಫರ್ ಲೆಟ್ರ್ ತಗೊಂಡಿರ್ತೀನಿ. ಸೊ ರೆಫರ್ ಲೆಟ್ರ್ ತಗೊಂಡಾದ್ಮೇಲೆ ಈಗ ವಯಸ್ಸಾಗಿರೋದ್ರಿಂದ ಸೊ ಅವ್ರದ್ದು ಒಂದೊಂದು ಕ್ಷಣನೂ ಅವ್ರು ಯಾವ್ಯಾವ ಥರ ರಿಯಾಕ್ಟ್ ಆಗ್ತಾರೆ ಅನ್ನೋದು ಹೇಳಕ್ಕೆ ಬರಲ್ಲ. ಸೊ ಸಡನ್ನಾಗಿ ಆ ಥರ ಪ್ರಾಬ್ಲಮ್ ಆದಾಗ ನಾವು ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಂಡೋವಾಗ ಲೆಟ್ರ್ ತಗೊಂಡಿರ್ತೀವಿ. ಸೊ ಡೆತ್ ಆದಾಗ ಆ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಮುಡಿಸ್ತೀವಿ. ಆ್ಯಕ್ಚುಲಿ ಬೇರೆ ಕಡೆ ಏನಂದರೆ ಡೆತ್ ಆದರೆ ಬಾಡಿ ಕೊಡಲ್ಲ. ಸೊ ನಮ್ಮದು ಎಲ್ಲ ಓಪನ್ ಸರ್ವಿಸ್ ಇರೋದ್ರಿಂದ ಸೊ ಈವನ್ ಡೆತ್ ಆದ್ರೂ ಅವ್ರಿಗೆ ಮನೆಯವ್ರು ಬಂದು ಬಾಡಿ ತೊಗೊಂಡು ಹೋಗ್ತೀವಿ ಅಂದರೆ ರಿಸೀವ್ ಕೊಡ್ತೀವಿ ಅವ್ರಿಗೆ. ಸೊ ಕೊಡೋ ಉದ್ದೇಶ ಏನಂದರೆ ಅಟ್ಲೀಸ್ಟ್ ಕೊನೆಗಾಲದಲ್ಲಿ ಅವ್ರಿಗೊಂದು ಮುಕ್ತಿ ಸಿಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ತಗೊಂಡು ಹೋಗ್ತೀವಿ ಅಂದರೆ ಕೊಡ್ತೀವಿ. ಇಫ್ ಇನ್ ಕೇಸ್ ಅವ್ರ ಕಡೆಯವ್ರು ಯಾರೂ ಇಲ್ಲ, ಸೊ ತೀರಾ ಅನ್ನೋನ್ ಪರ್ಸನ್ ಇದ್ದಾರೆ ಅಂತ ಹೇಳಿದ್ರೆ ಸೊ ನಮ್ಮ ಡಾಕ್ಟರ್ ಸರ್ಗೆ ಫೋನ್ ಮಾಡಿ ಎಲ್ಲ ಇಂಟಿಮೇಷನ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಯಿಂದ ಡೆತ್ ಡಿಕ್ಲರೇಷನ್ ಅಂತ ತಗೊಂಡು ನಮ್ಮ ಸಂಸ್ಥೆ ಕಡೆಯಿಂದನೇ ಅವ್ರದ್ದು ಏನಿದೆಯೋ ಅದು ಅಂತ್ಯಕ್ರಿಯೆ ಮುಗಿಸ್ಕೊಡ್ತೀವಿ ಸರ್. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.